Hi, welcome to English with Veenashri. Today in this class we are going to discuss about a very important topic for all competitive exams. ಒಂದು ಎರಡಾದರೂ ಈ ಒಂದು ಟಾಪಿಕ್ ಮೇಲೆ ಇವತ್ತು ಏನು ಡಿಸ್ಕಸ್ ಮಾಡ್ತಿದ್ದಲ್ಲ ಆ ಟಾಪಿಕ್ ಮೇಲೆ ಒಂದು ಎರಡು ಕ್ವಶನ್ಸ್ ಆದರೂ ಎವ್ರಿ ಎಕ್ಸಾಮ್ಸ್ ಮೇಲೆ ಕೇಳ್ತಾನೆ ಇದ್ದಾರೆ. ಸೊ ಹಾಗಾಗಿ ಬಿಫೋರ್ ದ್ಯಾಟ್ ಇನ್ನೂ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಇಂಗ್ಲಿಷ್ ವಿತ್ ವೀಣಾಶ್ರೀ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇನ್ನೇನು ನೆಕ್ಸ್ಟು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಯಾವುದು ಏಪ್ರಿಲ್ ಆ್ಯಂಡ್ ಮೇದಲ್ಲಿ ಯಾವುದಪ್ಪ ಅಂತಂದರೆ CGL ಎಕ್ಸಾಮ್ಸು ಆ್ಯಂಡ್ SSC ಎಕ್ಸಾಮ್ಸ್ಗಳು ಕಾಲ್ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಆ ಎಕ್ಸಾಮ್ಸ್ಗಳಲ್ಲಿ ಏನಂದರೆ ಕಂಪಲ್ಸರಿ 30 ಕ್ವಶನ್ಸ್ ಫಾರ್ ಇಂಗ್ಲೀಷಿಗೆ 30 ಕ್ವಶನ್ಸ್ ಇದ್ದೇ ಇರ್ತವೆ. ಈಗ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೀತಿರುವಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕಮ್ಯುನಿಕೇಷನ್ ಪೇಪರನ್ನು ಕಂಪಲ್ಸರಿಯಾಗಿ ಇಟ್ಟಿರ್ತಾರೆ. ಓಕೆನಾ? ಸೊ ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪಲ್ಸರಿಯಾಗಿ ಇಂಗ್ಲೀಷ್ ಮೇಲೆ 30 ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಸೊ ಹಾಗಾಗಿ ನಾನು ಇಂದ ನೆಕ್ಸ್ಟ್ ಕ್ಲಾಸಲ್ಲಿ SSCಗೆ ಸಂಬಂಧಪಟ್ಟಂಥವು ಮತ್ತು CGL ಹಂಗೆ C ಗ್ರೂಪ್ ಎಕ್ಸಾಮ್ಸ್ನ ಓಲ್ಡ್ ಕ್ವಶನ್ ಪೇಪರ್ಸನ್ನು ಬಿಡಿಸ್ತಾ ಹೋಗೋಣ. ಆ್ಯಂಡ್ ದೆನ್ ಅದರ್ ರಿಲೇಟೆಡ್ ಯಾವಾದರೂ ಕ್ಲಾಸಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಬಿಗಿನ್ಸ್. ಇಲ್ಲಿ ನೋಡಿ, ಒಂದು ವರ್ಡ್ ಕೊಡ್ತಿದ್ದೀನಿ, ಏನು? ಹ್ಯಾಪಿ ಅಂತ ಹೇಳಿ. ಏನು? ಹ್ಯಾಪಿ. ಓಕೆನಾ? ಸೊ ಹ್ಯಾಪಿ ಅಂತಂದ್ರೇನು? ಸಂತೋಷ ಅಂತ ಏನು ಕರಿತೀವ. ಸೊ ಇದು ಏನಪ್ಪ ಅಂತಂದರೆ ಈ ವರ್ಡ್ ಏನಿದೆ ಅಲ್ಲ, ಇದನ್ನು ನಾವು ಇಂಗ್ಲೀಷಲ್ಲಿ ರೂಟ್ ವರ್ಡ್ ಅಂತ ಹೇಳಿ ಕರಿತೀವಿ. ಓಕೆನಾ? ಯಾವುದು? ರೂಟ್ ವರ್ಡ್ ಅಂತ ಕರಿತೀವಿ. ಸೊ ಈ ಒಂದು ಹ್ಯಾಪಿ ಅನ್ನೋ ವರ್ಡ್ಗೆ ಯಾವುದು? ಒಂದು ಸೆಕೆಂಡ್. ಈ ಒಂದು ಹ್ಯಾಪಿ ಅನ್ನೋ ವರ್ಡಿಗೆ ನಾನೇನು ಮಾಡ್ತೀನಿ, ಬಿಫೋರ್ ಒಂದು ಗ್ರೂಪ್ ಆಫ್ ಲೆಟರ್ಸನ್ನು ನಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ಯಾವುದು? ಅನ್ನುವಂಥದ್ದು. ಸೊ ಇಲ್ಲೇನಾಯಿತು, ಆ ಒಂದು ವರ್ಡ್ ಅನ್ಹ್ಯಾಪಿ ಅಂತ ಆಯಿತು. ಸೊ ಅದರ್ವೈಸ್ ನೆಕ್ಸ್ಟ್ ಇನ್ನೊಂದು ವರ್ಡನ್ನು ನಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ಯಾವುದು? ನೆಸ್ ಅಂತ ಹೇಳಿ. ಓಕೆನಾ? ಇಲ್ಲಿ ಎಲ್ಲಿ ಜಾಯಿನ್ ಮಾಡ್ತೀನಿ? ಇಲ್ಲಿ ಬಿಫೋರ್ ದ ವರ್ಡ್ ಜಾಯಿನ್ ಮಾಡಿದ್ವಿ. ಇಲ್ಲಿ ಏನು ಮಾಡ್ತೀನಿ? ಹ್ಯಾಪಿನೆಸ್ ಅಂತ ಹೇಳಿ ಬರಿತಾ ಹೋಗ್ತೀವಿ. ಸೊ ಇಲ್ಲೇನಾಯಿತು, ಹ್ಯಾಪಿಗೆ ಆ್ಯಂಟನಿಮ್ ಏನಪ್ಪ ಅಂತಂದರೆ ಅನ್ಹ್ಯಾಪಿ. ಓಕೆನಾ? ಸೊ ಅಂದರೆ ಒಂದು ವರ್ಡಿನ ಒಂದು ರೂಟ್ ವರ್ಡ್ ಏನಿದೆ ಅನ್ನೆಲ್ಲ, ರೂಟ್ ವರ್ಡ್ ಏನಿದೆ ಆ ರೂಟ್ ವರ್ಡ್ಗೆ ನಾವು ಬಿಫೋರ್ ಒಂದು ಗ್ರೂಪ್ ಆಫ್ ಲೆಟರ್ಸನ್ನು ಜಾಯಿನ್ ಮಾಡಿದಾಗ ಅದರ ಒಂದು ಮೀನಿಂಗ್ ಏನು ಕೊಡ್ತಾ ಹೋಯಿತು, ಆ್ಯಂಟನಿಮ್ಗಳನ್ನ ನೋಡ್ತಾ ಹೋದ್ವಿ. ಸೊ ಇಲ್ಲೇನಾಯಿತು, ಹ್ಯಾಪಿನೆಸ್ ಆಯ್ತಾ ಹೋಯಿತು ಅಲ್ವಾ? ಸೊ ಒಂದು ವರ್ಡಲ್ಲಿ ಒಂದು ರೂಟ್ ವರ್ಡ್ಗೆ ನಾವೇನು ಮಾಡ್ಬೋದು, ಬಿಫೋರ್ ಆ್ಯಂಡ್ ಆಫ್ಟರ್ ದ ವರ್ಡ್ ಗ್ರೂಪ್ ಆಫ್ ಲೆಟರ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಗ್ರೂಪ್ ಆಫ್ ಲೆಟರ್ಸನ್ನು ಆ್ಯಡ್ ಮಾಡ್ತಾ ಹೋದಾಗ ಆ ಒಂದು ರೂಟ್ ವರ್ಡ್ನ ಮೀನಿಂಗ್ ಏನಾಗುತ್ತೆ, ಕಂಪ್ಲೀಟ್ ಮೀನಿಂಗ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಇವುಗಳಿಗೆ ಏನಂತ ಕರಿತೀವಿ ಅಂತಂದರೆ, ಸೊ ಇಲ್ಲಿ ನೋಡ್ರಿ, ಮೇನಾಗಿ ನಾವು ಅವನ್ನ ಕನ್ನಡದಲ್ಲಿ ಪ್ರತ್ಯಯಗಳು ಅಂತ ಏನು ಕರಿತೀವಿ, ಪೂರ್ವ ಪ್ರತ್ಯಯ ಮತ್ತು ಉತ್ತರ ಪ್ರತ್ಯಯ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಆ ಥರ ಇರುವಂಥ ವರ್ಡ್ಗಳಿಗೆ ನಮ್ಮ ಇಂಗ್ಲೀಷ್ ಗ್ರಾಮರಲ್ಲಿ ಏನು ಕರೀತಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿದ್ರಲ್ಲ. ಸೊ ಇವತ್ತಿನ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ, ಈ ಒಂದು ಟಾಪಿಕ್ ಮೇಲೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ 1 or 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಯಾವುದ್ರ ಮೇಲೆ? ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್. ಇವೆರಡು ಟಾಪಿಕ್ ಮೇಲೆ ಒಂದಲ್ಲ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಮಿನಿಮಮ್ 2 ಅಂತೂ ಕೇಳಿರ್ತಾನೆ. ಪ್ರೀಫಿಕ್ಸ್ ಅಂತಂದ್ರೆ ಏನು? ಪ್ರೀ ಮೀನ್ಸ್ ಏನು? ಬಿಫೋರ್ ಅಂತ. ಏನು? ಪ್ರೀ ಮೀನ್ಸ್ ಬಿಫೋರ್ ಅಂತ ಹೇಳಿ, ಅಂದರೆ ಒಂದು ವರ್ಡಿನ ಮುಂಚೆ ಏನು ಈ ಪೂರ್ವ ಪದ ಅಂತ ಕರಿತೀವಲ್ಲ, ಪೂರ್ವ ಪ್ರತ್ಯಯ ಅಂತ ಏನು ನಾವು ಅದನ್ನ ಕರಿತಾ ಹೋಗ್ತೀವಿ, ಅದನ್ನ ಬಿಫೋರಲ್ಲಿ ನಾವೇನು ಮಾಡ್ತಾ ಹೋಗ್ಬೋದು, ಆ್ಯಡ್ ಮಾಡ್ತಾ ಹೋದರೆ ಅದನ್ನು ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಆಫ್ಟರ್ ದ ವರ್ಡ್. ಓಕೆನಾ? ಆಫ್ಟರ್ ದ ರೂಟ್ ವರ್ಡ್, ಏನು ರೂಟ್ ವರ್ಡ್ ಇರುತ್ತಲ್ಲ, ಆ ರೂಟ್ ವರ್ಡ್ನ ನಂತರದಲ್ಲಿ ನಾವು ಎಂಡ್ ಆಫ್ ದ ರೂಟ್ ವರ್ಡ್ ನಾವು ಜಾಯಿನ್ ಮಾಡೋದಕ್ಕೆ ಸಫಿಕ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾಗಿ ಈಗೇನಂತ ಗೊತ್ತಾಯ್ತು, ಪ್ರಿಫಿಕ್ಸ್ ಅಂದ್ರೇನು, ಸಫಿಕ್ಸ್ ಅಂದ್ರೇನಂತ ಒಂದು ಕಾಮನ್ ಆಗಿರುವಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತಾ ಹೋಯ್ತು. ಸೊ ಹಾಗಾಗಿ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ಆಲ್ಮೋಸ್ಟ್ ಎಕ್ಸಾಮ್ಸಲ್ಲಿ ಇಂಪಾರ್ಟೆಂಟ್ಗಳು ಏನೇನಿದಾವೋ ಅವೆಲ್ಲದನ್ನು ಈ ಒಂದು ಕ್ಲಾಸಲ್ಲಿ ನಾನು ತರೋಕೆ ಪ್ರಯತ್ನ ಮಾಡಿದ್ದೀನಿ. ಓಕೆ, ಈಗ ಡೆಫಿನಿಷನ್ ಅನ್ನು ನೋಡೋಣ. ಏನು ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಅಂದ್ರೆ ಏನು ಅಂತ ಹೇಳಿ. ಸಿ ಹಿಯರ್, ವಾಟ್ ಈಸ್ ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್?
ಸಫಿಕ್ಸ್ ಆ್ಯಂಡ್ ಪ್ರಿಫಿಕ್ಸ್ ಮೇಕ್ಸ್ ಅಪ್ suffix and prefix makes up a group word called affix. affix ಅಂದ್ರೆ ಏನಂತಂದ್ರೆ ಹಚ್ಚುವುದು ಅಂತ. ಏನನ್ನ ರೂಟ್ ವರ್ಡ್ಗೆ ನಾವು ಏನನ್ನ ಆ್ಯಡ್ ಮಾಡ್ತೀವಿ, ಏನನ್ನ ಅಫಿಕ್ಸ್ ಮಾಡ್ತೀವಿ ಅಂತಂದ್ರೆ ಸಫಿಕ್ಸ್ ಆರ್ ಪ್ರಿಫಿಕ್ಸ್, ಇವೆರಡನ್ನ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸಫಿಕ್ಸ್ ಆರ್ ಅಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ವಿಚ್ ಆರ್ ಏನಪ್ಪಾ ಅಂತಂದ್ರೆ ವಿಚ್ ಆರ್ ಮಾರ್ಫಿಮ್ಸ್ added to a base word to modify its meaning. ಮಾರ್ಫಿಮ್ಸ್ ಅಂತಂದ್ರೆ ಏನು? a smallest group of word. ಓಕೆನಾ? a smallest group of word ಇರುತ್ತಲ್ಲ ಅದನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯಾವುದಕ್ಕೆ? ಬೇಸ್ ವರ್ಡ್ಗೆ. ಓಕೆನಾ? ಬೇಸ್ ವರ್ಡ್ಗೆ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅದು ಏನಾಗ್ತಾ ಹೋಗುತ್ತೆ? ಟು modify ಇಟ್ಸ್ ಮೀನಿಂಗ್. ಆ ಒಂದು ಮೀನಿಂಗ್ ಏನಾಗ್ತಾ ಹೋಗುತ್ತೆ? ನಾವೀಗ ಸಫಿಕ್ಸ್ ಮತ್ತೆ ರೂಟ್ ವರ್ಡ್ಗೆ ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋದ್ರೆ ಆ ಒಂದು ವರ್ಡ್ನ ಮೀನಿಂಗ್ ಏನಾಗ್ತಾ ಹೋಗುತ್ತೆ? modify ಮೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಅದು ಯಾವ ತರ ಚೇಂಜ್ ಆಗುತ್ತೆ ಅನ್ನೋದನ್ನ ಇಲ್ಲೊಂದು ಎಕ್ಸಾಂಪಲ್ ಅನ್ನು ನೋಡೋದ್ರ ಮೂಲಕ ಗೊತ್ತಾಗುತ್ತೆ ನಮಗೆ. ನಾನು ಆಲ್ರೆಡಿ ನಿಮಗೆ ಫಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಇಲ್ಲಿ ಅನದರ್ ಒಂದು ಎಕ್ಸಾಂಪಲ್, ಅನ್, accept and able. in this word un it is a prefix. un ಅನ್ನೋದೇನು? ಇದು ಪ್ರಿಫಿಕ್ಸ್. ಓಕೆನಾ? ನೆಕ್ಸ್ಟ್ accept ಅನ್ನೋದು ಇಟ್ ಈಸ್ ಎ ಬೇಸ್ ವರ್ಡ್ ಆರ್ ರೂಟ್ ವರ್ಡ್ ಅಂತ ನಾ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಏಬಲ್ ಅನ್ನೋದೇನು? ಸಫಿಕ್ಸ್. ಏಬಲ್ ಅನ್ನುವಂಥ ವರ್ಡ್ ಏನು? ಸಫಿಕ್ಸ್. ಅಂದ್ರೆ ಅನ್ಎಕ್ಸ್ಪೆಕ್ಟೇಬಲ್, ಇದನ್ನ ನಾವು ಎಕ್ಸ್ಪೆಕ್ಟ್ ಅನ್ನುವಂಥ ಒಂದೇ ಒಂದು ರೂಟ್ ವರ್ಡ್ ಏನಿದೆ ಅಲ್ಲ ಆ ರೂಟ್ ವರ್ಡ್ಗೆ ಇಲ್ಲಿ ನಾವು ಬಿಫೋರ್ ಪ್ರಿಫಿಕ್ಸ್ ಅನ್ನ ಆ್ಯಡ್ ಮಾಡಿದೀವಿ, ಆಫ್ಟರ್ ದ್ಯಾಟ್ ಸಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗಿದೀವಿ. ಸೊ ಹಾಗಾಗಿ ಅದರ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಆಕ್ಸೆಪ್ಟ್, ಅನ್ಎಕ್ಸೆಪ್ಟ್, accept, unacceptable. ಓಕೆನಾ? ಈ ತರ ವರ್ಡ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿ ಹಿಯರ್, ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಈ ಒಂದು ಏನು ಟಾಪಿಕ್ ಇದೆಲ್ಲ ಇದನ್ನು ಕಲಿಯೋದ್ರಿಂದ ನಮಗೆ ಏನು ಬೆನಿಫಿಟ್ ಆಗುತ್ತಪ್ಪ ಅಂತಂದ್ರೆ ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಹೆಲ್ಪ್ಸ್ ಟು ಎಕ್ಸ್ಪೆಂಡ್. ಏನನ್ನ ಎಕ್ಸ್ಪೆಂಡ್ ಮಾಡ್ತದೆ? ಯುವರ್ ವೆಕ್ಯಾಬ್ಲರಿ. ಏನನ್ನ? ನಿಮ್ಮ ಒಂದು ವೆಕ್ಯಾಬ್ಲರಿಯನ್ನ ಒಂದು ಹೆಚ್ಚು ಮಾಡ್ತಾವಂತ. ಆ್ಯಂಡ್ ಆಲ್ಸೋ ದ ರೈಟಿಂಗ್ ಸ್ಕಿಲ್. ವೆಕ್ಯಾಬ್ಲರಿ ಹೆಚ್ಚು ಮಾಡುತ್ತೆ ಆ್ಯಂಡ್ ರೈಟಿಂಗ್ ಸ್ಕಿಲ್ ಅನ್ನ ಹೆಚ್ಚು ಮಾಡ್ತಾ ಹೋಗ್ತತಿ. ಇನ್ನು ನಾವು ಪರ್ಟಿಕ್ಯುಲರ್ ಆಗಿ ಸಫಿಕ್ಸ್ ಅಂದ್ರೇನು, ಪ್ರಿಫಿಕ್ಸ್ ಅಂದ್ರೇನು, ಯಾವ್ಯಾವ ಸಫಿಕ್ಸ್ ಇದಾವೆ ಅಂಡ್ ಯಾವ್ಯಾವ ಪ್ರಿಫಿಕ್ಸ್ ಇದಾವೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಒನ್ ಈಸ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಏನಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಡೆಫಿನೇಷನ್ ನೋಡಿದ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಎ ಪ್ರಿಫಿಕ್ಸ್ ಈಸ್ ಎ ವರ್ಡ್. ಪ್ರಿಫಿಕ್ಸ್ ಅನ್ನೋದು ಇಟ್ ಈಸ್ ಎ ವರ್ಡ್ ಪಾರ್ಟ್, ಒಂದು ವರ್ಡಿನ ಪಾರ್ಟ್. ಅದು ಪಾರ್ಟ್ ಆಡೆಡ್ ಟು ದ ಬಿಗಿನಿಂಗ್. ಏನು? ಆಡೆಡ್ ಟು ದ ಬಿಗಿನಿಂಗ್ ಆಫ್ ದ ವರ್ಡ್ ಟು ಕ್ರಿಯೇಟ್ ಅ ನ್ಯೂ ಮೀನಿಂಗ್. ಅಂದ್ರೆ ಪ್ರಿಫಿಕ್ಸ್ ಅನ್ನೋದೇನು? ಇಟ್ ಈಸ್ ಎ ವರ್ಡ್ ಪಾರ್ಟ್, ಒಂದು ವರ್ಡಿನ ಪಾರ್ಟ್. ಅದು ಯಾವುದು? ರೂಟ್ ವರ್ಡಿನ ಒಂದು ಪಾರ್ಟ್ ಅದು ಪ್ರಿಫಿಕ್ಸ್. ಓಕೆನಾ? ಅದನ್ನ ನಾವು ಎಲ್ಲಿ ಆಡ್ ಮಾಡ್ತೀವಿ? ಆಡೆಡ್ ಟು ದ ಬಿಗಿನಿಂಗ್ ಆಫ್ ದ ವರ್ಡ್. ಎಲ್ಲಿ? ಬಿಗಿನಿಂಗ್ ಆಫ್ ದ ವರ್ಡ್, ಒಂದು ವರ್ಡಿನ ಬಿಗಿನಿಂಗ್ ನಲ್ಲಿ ನಾವು ಆಡ್ ಮಾಡ್ತಾ ಹೋಗ್ತೀವಿ. ವರ್ಡ್ ಟು ಕ್ರಿಯೇಟ್ ಅ ನ್ಯೂ ಮೀನಿಂಗ್. ಅದು ಕ್ರಿಯೇಟ್ ಆಗ್ತತಿ. ಏನು? ಇನ್ನೊಂದು ಮೀನಿಂಗ್ ಅನ್ನ ಕೊಡುವಂತಹ ವರ್ಡ್ ಕ್ರಿಯೇಟ್ ಆಗ್ತದೆ. ಯಾವಾಗ? ವೆನ್ ವಿ ಆಡ್ ದ ಪ್ರಿಫಿಕ್ಸ್ ಫಾರ್ ದ ರೂಟ್ ವರ್ಡ್. ಓಕೆನಾ? ಈ ಸಿ ಹಿಯರ್ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಲೈಕ್ ಅನ್ನೋದು ದಿಸ್ ಈಸ್ ಎ ರೂಟ್ ವರ್ಡ್. ಓಕೆನಾ? ಲೈಕ್ ಅನ್ನೋದು ರೂಟ್ ವರ್ಡ್ ಅಂಡ್ ವಾಂಟೆಡ್ ಅನ್ನೋದು ರೂಟ್ ವರ್ಡ್ ಅಂಡ್ ರೆಗ್ಯುಲರ್ ಅನ್ನುವಂಥದ್ದು ರೂಟ್ ವರ್ಡ್, ವರ್ಕರ್ ಅನ್ನುವಂಥದ್ದು ಇವೆಲ್ಲ ರೂಟ್ ವರ್ಡ್. ಸೊ ಇವೇನಿದು ರೆಡ್ ಇದರಲ್ಲಿ ಇದಾವಲ್ಲ, ಸೊ ಅವೆಲ್ಲ ರೆಡ್ ಕಲರ್ ಅಲ್ಲಿ ಇರುವಂತಹ ವರ್ಡ್ಸ್ ಅವೆಲ್ಲವೂ ಏನಪ್ಪಾ ಅಂತಂದ್ರೆ ಪ್ರಿಫಿಕ್ಸ್ ಆಗಿರ್ತಾವ. ಅಂದ್ರೆ ಇಲ್ಲಿ ನೋಡಿ, ಡಿಸ್ ಅನ್ನುವಂಥದ್ದು, ಒಂದ್ ಸೆಕೆಂಡ್, ಡಿಸ್ ಅನ್ನುವಂಥದ್ದು ಪ್ರಿಫಿಕ್ಸ್, ಅನ್ ಅನ್ನುವಂಥದ್ದು ಪ್ರಿಫಿಕ್ಸ್, ಇರ್ ಅನ್ನುವಂಥದ್ದು ಪ್ರಿಫಿಕ್ಸ್, ಕೋ ಅನ್ನುವಂಥದ್ದು ಪ್ರಿಫಿಕ್ಸ್. ಸೊ ಇವೆಲ್ಲವೂ ಏನಪ್ಪಾ ಪ್ರಿಫಿಕ್ಸ್. ಮೀನಿಂಗ್ ಏನಾಗ್ತವೆ? ಲೈಕ್ ಅಂದ್ರೆ ಏನು? ಇಷ್ಟ. ಡಿಸ್ಲೈಕ್ ಅಂತಂದ್ರೆ ಏನು? ಇಷ್ಟವಿಲ್ಲದ ಅಂತ. ಅಂದ್ರೆ ಇಲ್ಲೇನು ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗುತ್ತೆ. ಪ್ರಿಫಿಕ್ಸ್ ಇಲ್ಲಿ ಚೇಂಜ್ ಆದಾಗ ಏನಂದ್ರೆ ಆಂಟೋನಿಮಿಸ್, ಕೆಲವೊಂದು ಆಂಟೋನಿಮಿ ಆಗ್ತಾ ವರ್ಡ್, ಕೆಲವೊಂದು ಸಿನಾನಿಮ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನೋ ಮೀನಿಂಗ್ ಅನ್ನ ಕೊಡೋದು ಯಾವ್ದ್ರಲ್ಲಿ ಅಂತಂದ್ರೆ ಪ್ರಿಫಿಕ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ವಾಂಟೆಡ್, ಅನ್ವಾಂಟೆಡ್ ಕಂಪ್ಲೀಟ್ ನೆಗೆಟಿವ್ ಮೀನಿಂಗ್. ರೆಗ್ಯುಲರ್, ಇರ್ರೆಗ್ಯುಲರ್ ನೆಗೆಟಿವ್ ಮೀನಿಂಗ್. ವರ್ಕರ್, ಕೋವರ್ಕರ್ ಅಂದ್ರೆ ವರ್ಕರ್ ಅಂತಂದ್ರೆ ಏನು? ಸಹ ಅದು ಕೆಲಸಗಾರರು, ಅವ್ರ ಜೊತೆಗೆ ಕೆಲಸ ಮಾಡೋರು ನಾವು ವರ್ಕರ್, ಕೋವರ್ಕರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನ ಪ್ರಿಫಿಕ್ಸ್ ಯಾವ್ಯಾವ ಇದೆ, ಏನ್ ಮೀನಿಂಗ್ ಅನ್ನ ಪ್ರಿಫಿಕ್ಸ್ ಏನ್ ಮೀನಿಂಗ್ ಕೊಡುತ್ತೆ ಅಂದ್ರೆ ಯಾವ ರೂಟ್ ವರ್ಡ್ಗೆ ಯಾವ ಪ್ರಿಫಿಕ್ಸ್ ಅನ್ನ ಆಡ್ ಮಾಡ್ತಾ ಹೋದ್ರೆ ಆ ಪ್ರಿಫಿಕ್ಸಿನ ಕಂಪ್ಲೀಟ್ ಮೀನಿಂಗ್ ಏನ್ ಸಿಗುತ್ತೆ ಅಂತ ಹೇಳಿ
ಆ ವರ್ಡಿನ ಮೀನಿಂಗ್ ಏನ್ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸಿ ಹಿಯರ್, ಇಲ್ಲಿ ನಾನು ಚಾರ್ಟ್ ಯಾಕೆ ಹಾಕಿದ್ದೀನಿ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಒಂದು ಐಡಿಯಾಸ್ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾನು ನಿಮಗೆ ಈ ಒಂದು ಚಾರ್ಟ್ ಅನ್ನ ಹಾಕಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಏನಿದೆ ಅಂತಂದ್ರೆ ಪ್ರಿಫಿಕ್ಸ್ ವರ್ಡ್ ಇದೆನಾ, ಏನು ಪ್ರಿಫಿಕ್ಸ್ ಅನ್ನುವಂಥ ಇದೇನು ಗ್ರೂಪ್ ಆಫ್ ವರ್ಡ್ ಇದೆ. ಆ ವರ್ಡ್ ಯಾವುದು, ಪ್ರಿಫಿಕ್ಸ್ ಅನ್ನೋ ವರ್ಡ್ ಇದೆ ಅಲ್ಲ. ನೆಕ್ಸ್ಟ್ ಅದರ ಮೀನಿಂಗ್ ಆ್ಯಂಡ್ ರೂಟ್ ವರ್ಡ್ ಆ್ಯಂಡ್ ಎಕ್ಸಾಂಪಲ್ಸ್. ಓಕೆನಾ. ಇಲ್ಲಿ ನೋಡಿ, ಆಂಟಿ ಅನ್ನುವಂಥದ್ದು, ಡಿಸ್ ಅನ್ನುವಂಥದ್ದು, ಆಟೋ ಅನ್ನುವಂಥದ್ದು, ಕೋ ಅನ್ನುವಂಥದ್ದು, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಪ್ರಿಫಿಕ್ಸ್. ಓಕೆನಾ. ಇವೆಲ್ಲವೂ ಏನು, ಆಂಟಿ ಅನ್ನುವಂಥದ್ದು ಏನ್ ಮೀನಿಂಗ್ ಕೊಡುತ್ತಪ್ಪ ಅಂತಂದ್ರೆ, ಆಂಟಿ ಅಂತಂದ್ರೆ ಏನು, ಅಗೇನೆಸ್ಟ್ ಮೀನಿಂಗ್ ಅನ್ನ ಕೊಡುತ್ತೆ, ವಿರೋಧವಾಗುವಂಥದ್ದು ಮೀನಿಂಗ್ ಅನ್ನ ಕೊಡುತ್ತೆ, ಅಪೋಸಿಂಗ್ ಮೀನಿಂಗ್ ಅನ್ನ ಕೊಡ್ತಾ ಹೋಗ್ತದೆ. ಇಲ್ಲೇನಿದೆ, ವಾರ್, ಕರಪ್ಷನ್ ಅಂಡ್ ನ್ಯಾಷನಲ್, ಇವೆಲ್ಲ ಏನಪ್ಪಾ ಅಂತಂದ್ರೆ ರೂಟ್ ವರ್ಡ್. ಇನ್ನು ಸುಮಾರು ಬರ್ತವೆ. ನಾನು ನಿಮಗೆ ಇಲ್ಲಿ ಎಕ್ಸಾಮ್ಸ್ಗೆ ಓರಿಯೆಂಟೆಡ್ ಆಗಿ ಮತ್ತೆ ಎಕ್ಸಾಮ್ಸ್ಗೆ ಆಲ್ರೆಡಿ ಕೇಳುವಂತಹ ವರ್ಡ್ಗಳನ್ನ ನಾನು ಇಲ್ಲಿ ಚೂಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನೊಂದು ಮತ್ತೆ ಸಫಿಕ್ಸ್ ಪ್ರಿಫಿಕ್ಸ್ ಅನ್ನ ನಾವು ಡೈಲಿ ಕಲಿತಾ ಹೋಗ್ಬೇಕು. ಅದು ಒಂದೇ ಸಮಯ ನಮಗೆ ಬರೋದಿಲ್ಲ, ಡೈಲಿ ಕಲಿತಾ ಹೋಗ್ಬೇಕು. ಆಲ್ರೆಡಿ ನಿಮಗೆ ಒಂದಿಷ್ಟು ಗೊತ್ತಿರುತ್ತೆ, ಗೊತ್ತಿಲ್ಲದನ್ನ ಡೇ ಬೈ ಡೇ ಆ್ಯಡ್ ಮಾಡ್ತಾ ಹೋಗ್ಬೇಕು. ಓಕೆ. ಅಗೇನೆಸ್ಟ್ ಮತ್ತೆ ಅಪೋಸಿಂಗ್, ವಾರ್ ಅಂದ್ರೇನು, ಯುದ್ಧ. ಓಕೆನಾ. ವಾರ್ ಅಂದ್ರೇನು, ಯುದ್ಧ. ಸೊ ಇಲ್ಲೇನು ಆಂಟಿ ವಾರ್ ಅಂತಂದ್ರೇನು, ಯುದ್ಧ ವಿರೋಧಿ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಆಂಟಿ ವಾರ್. ಕರಪ್ಷನ್ ಅಂತಂದ್ರೇನು, ಭ್ರಷ್ಟಾಚಾರ ಅಂತ ಏನು ಕರಿತೀವಲ್ಲ, ಕರಪ್ಷನ್. ಆಂಟಿ ಕರಪ್ಷನ್ ಅಂತಂದ್ರೆ ಭ್ರಷ್ಟಾಚಾರ ವಿರೋಧಿಗಳಿಗೆ ನಾವು ಆಂಟಿ ಕರಪ್ಷನಿಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನ್ಯಾಷನಲ್, ಆಂಟಿ ನ್ಯಾಷನಲ್, ಈ ತರ ಅಲ್ಲಿ ಏನಾಗ್ತಾ ಹೋಯ್ತು, ಮೀನಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ, ಅಂದ್ರೆ ನೆಗೆಟಿವ್ ಮೀನಿಂಗ್ ಅನ್ನ ಕೊಡ್ತಾ ಹೋಯ್ತು. ನೆಕ್ಸ್ಟ್ ಡಿಸ್ ಅನ್ನೋದು ನಾಟ್, ಇದು ಕೂಡ ಅಪೋಸಿಟ್ ವರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತತಿ. ಬಟ್ ಇಲ್ಲಿ ನಾವು ವಾರ್ಗೆ ಹೆಂಗೆ ನಾವು ಆಂಟಿ ಹಚ್ಚಿದ್ವಿ, ಅದೇ ತರ ವಾರ್ಗೆ ಡಿಸ್ ವಾರ್ ಅನ್ನಕ್ ಬರಲ್ಲ. ಸೊ ಅಂದ್ರೆ ಅದರದೇ ಆದಂತ ಒಂದು ಪ್ರಿಫಿಕ್ಸ್ ಅನ್ನ ನಾವು ಆ ರೂಟ್ ವರ್ಡ್ಗೆ ಹಚ್ಬೇಕಾಗ್ತದೆ. ಹಾಗಾಗಿ ಇದು ಏನಂದ್ರೆ ಬೈ ಲರ್ನಿಂಗ್, ಡೇ ಬೈ ಡೇ ಲರ್ನಿಂಗ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಡಿಸ್ ಅಂತಂದ್ರೆ ಏನು, ನಾಟ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಇಲ್ಲಿ ಅಗ್ರಿ, ಬಿಲೀಫ್, ಟ್ರಸ್ಟ್ ಅಂದ್ರೆ ಡಿಸ್ಅಗ್ರಿ, ಡಿಸ್ಬಿಲೀಫ್, ಡಿಸ್ಟ್ರಸ್ಟ್ ಅಂತಂದ್ರೆ ಅಗ್ರಿ ಅಂದ್ರೇನು, ಒಪ್ಪು ಅಂತ ಅಲ್ವಾ. ಸೊ ಡಿಸ್ಅಗ್ರಿ ಅಂತಂದ್ರೇನು, ಒಪ್ಪದೇ ಇರುವುದಕ್ಕೆ ನಾವೇನಂತ ಕರಿತೀವಿ, ಡಿಸ್ಅಗ್ರಿ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಏನಿದೆಪ್ಪ, ಆಟೋ ಅಂತಂದ್ರೆ ಏನ್ ಮೀನಿಂಗ್ ಏನ್ ಕೊಡುತ್ತೆ, ಸೆಲ್ಫ್ ಅಂತ ಹೇಳಿ ಮೀನಿಂಗ್ ಕೊಡುತ್ತೆ. ಆಟೋ ಅನ್ನುವಂಥ ವರ್ಡ್ ಪ್ರಿಫಿಕ್ಸು ಸೆಲ್ಫ್ ಅಂತ ಒಂದು ಮೀನಿಂಗ್ ಕೊಡುತ್ತೆ. ಮ್ಯಾಟಿಕ್, ಬಯೋಗ್ರಫಿ, ಗ್ರಾಫ್, ಇವೆಲ್ಲ ಏನಪ್ಪಾ ಅಂದ್ರೆ ರೂಟ್ ವರ್ಡ್ಸ್. ಇಲ್ಲಿ ನೋಡ್ರಿ, ಆಟೋಮೆಟಿಕ್, ಬಯೋಗ್ರಫಿ ಇದ್ದದ್ದು, ಆಟೋಬಯೋಗ್ರಫಿ ಅಂಡ್ ಆಟೋಗ್ರಾಫ್. ಇಲ್ಲಿ ನೋಡಿ, ಆಟೋಬಯೋಗ್ರಫಿ ಅಂತಂದ್ರೆ ಏನು, ಈಗ ಬಯೋಗ್ರಫಿ ಅಂತ ಅನ್ನೋದೇನು, ಜೀವನ ಚರಿತ್ರೆಗೆ ನಾವು ಬಯೋಗ್ರಫಿ ಅಂತ ಹೇಳಿ ಕರಿತೀವಿ. ಸೊ ಆಟೋಬಯೋಗ್ರಫಿ ಅಂತಂದ್ರೆ ನಿಮ್ಮ ಸ್ವಂತ ಜೀವನ ಚರಿತ್ರೆ, ನಿಮ್ಮ ಸ್ವಂತಿಕೆಯಲ್ಲಿ ನೀವು ಬರ್ಕೊಂಡಿರ್ತಿಲ್ಲ, ಆ ಒಂದು ಜೀವನ ಚರಿತ್ರೆಗೆ ನಾವು ಆಟೋಬಯೋಗ್ರಫಿ ಅಂತ ಹೇಳಿ, ಆತ್ಮಚರಿತ್ರೆ ಅಂತ ಏನ್ ಕರಿತೀವಲ್ಲ ಆತರ ಸ್ವಂತಾಗಿ ಒಬ್ಬ ಪರ್ಸನ್ ಅನ್ನ ಬಯೋಗ್ರಫಿಗೆ ನಾವು ಆಟೋಬಯೋಗ್ರಫಿ, ಸೆಲ್ಫ್ ನಮ್ದೇ ಬಯೋಗ್ರಫಿಗಳಿಗೆ ನಾವು ಆಟೋಬಯೋಗ್ರಫಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಕೋ ಅಂತಂದ್ರೆ ವಿತ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಫೌಂಡರ್, ವರ್ಕರ್, ಆಥರ್ ಅನ್ನುವಂಥ ರೂಟ್ ವರ್ಡ್ಗಳು ಬರ್ತವೆ. ಸೊ ಇಲ್ಲಿ ನೋಡಿ, ಕೋ ಫೌಂಡರ್, ಕೋ ಆಥರ್, ಕೋ ವರ್ಕರ್ ಅಂತಂದ್ರೆ ಏನು, ಸಂಸ್ಥಾಪಕರು ಅಂತ ಕರಿತೀವಿ ನಾವು. ಫೌಂಡರ್ ಅಂತಂದ್ರೇನು, ಸಂಸ್ಥಾಪಕರು. ಓಕೆನಾ. ಫೌಂಡರ್ ಅಂದ್ರೆ ಸಂಸ್ಥಾಪಕರು. ಸೊ ಅವ್ರ ಜೊತೆಗೆ ಇನ್ನ ಕೆಲಸ ಇದನ್ನ ಮಾಡೋರಿಗೆ ಕೋ ಫೌಂಡರ್ ಅಂತಂದ್ರೆ ಸಹ ಸಂಸ್ಥಾಪಕರು ಅಂತ ಹೇಳಿ ಕರಿತೇವೆ. ಇಲ್ಲಿ ಒಬ್ಬರನ್ನ ಜೊತೆಗೆ ಇಟ್ಕೊಂಡಿರ್ತಾರಲ್ಲ ಕೆಲಸಗಾರರನ್ನ, ಅವ್ರ ಜೊತೆ ಮಾಡುವಂಥದ್ದು, ಅವ್ರಿಗೆ ನಾವೇನಂತೀವಿ, ಕೋ ಫೌಂಡರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗೆಯೇ ಕೋ ವರ್ಕರ್, ಲೇಖಕ, ಸಹ ಲೇಖಕ ಅಂತ ಹೇಳಿ ಕರೆಯೋದು, ಈ ತರ. ನೆಕ್ಸ್ಟ್ ಅನದರ್, ಮತ್ತೆ ಇನ್ನು ಯಾವ್ಯಾವ ಇದಪ್ಪ ಅಂತಂದ್ರೆ ಬೈ ಅನ್ನುವಂಥದ್ದು ವರ್ಡ್ ಏನ್ ಮೀನಿಂಗ್ ಅನ್ನ ಕೊಡುತ್ತೆ, ಇದು ಏನಪ್ಪಾ ಅಂತಂದ್ರೆ ದಿಸ್ ಈಸ್ ಪ್ರಿಫಿಕ್ಸ್. ಓಕೆನಾ. ಇದು ಪ್ರಿಫಿಕ್ಸ್, ಇದ್ರದ್ದು ಮೀನಿಂಗ್ ಇದು, ಅಂಡ್ ಇದು ಏನಪ್ಪಾ ಅಂತಂದ್ರೆ ರೂಟ್ ವರ್ಡ್, ಇದು ಎಕ್ಸಾಂಪಲ್. ಇಲ್ಲಿ ನೋಡಿ, ಬೈ ಅಂದ್ರೆ ಟು ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಇಲ್ಲೇನು, ಲಿಂಗ್ವಲ್, ಸೆಟ್ಸ್ ಅಂಡ್ ಸೈಕಲ್. ಓಕೆನಾ. ಇಲ್ಲಿ ಏನ್ ಹೇಳುತ್ತೆ ಇದು, ಲಿಂಗ್ವಲ್ ಅಂದ್ರೆ ಬೈ ಲಿಂಗ್ವಲ್
ಅನ್ನುವಂಥದ್ದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಬೈಲಿಂಗ್ವಲ್ ಆಗ್ತಾ ಹೋಗ್ತದೆ, ಅಂದರೆ ದ್ವಿಭಾಷಾ, ಅಂದರೆ ದ್ವಿಭಾಷಾ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅಂದರೆ ಟು ಅಂತ ಇಲ್ಲಿ ಹೇಳಿದ್ದೀನಿ, ಮೀನಿಂಗ್ ಏನು ಕೊಡುತ್ತೆ, ಬೈ ಅನ್ನೋದು ಟು ಅಂತ ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ದ್ವಿಭಾಷಾ, ಬೈಲಿಂಗ್ವಲ್ ಅಂತಂದ, ಬೈಸೆಕ್ಟ್ಸ್ ಅಂದ್ರೆ ವಿಭಜಿಸುವುದು ಅಂತ, ಬೈಸೆಕ್ಟ್ಸ್ ಅಂದ್ರೆ ಬೈಸಿಕಲ್, ದ್ವಿಚಕ್ರ, ಇವೆಲ್ಲ ಯಾವ್ಯಾವ ಈ ಒಂದು ರೂಟ್ ಪರ್ಟಿಕ್ಯುಲರ್ ಆಗಿ ಈ ತರ ಇರುವಂತಹ ರೂಟ್ ವರ್ಡ್ಸ್ಗಳಿಗೆ ನಾವೇನು ಬೈ ಅನ್ನುವಂತಹ ಒಂದು ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಹೆಟ್ರೋ ಅನ್ನೋದು ಏನು, ದಿಸ್ ಇಸ್ ದ ಪ್ರಿಫಿಕ್ಸ್. ಹೆಟ್ರೋ ಮೀನ್ಸ್ ಡಿಫ್ರೆಂಟ್ ಅಂತ, ಓಕೆನಾ, ಡಿಫ್ರೆಂಟ್ ಆಗಿರೋದು, ಇಲ್ಲಿ ನೋಡಿ ಜೀನಿಯಸ್ ಅಂದ್ರೆ ಮೇಧಾವಿ, ಓಕೆನಾ, ಜೀನಿಯಸ್, ಹಿ ಇಸ್ ಎ ಜೀನಿಯಸ್ ಪರ್ಸನ್ ಅಂತ ಹೇಳಿ ಹಿಂಗೇನ್ ಕರಿತೀವಲ್ಲ, ಜೀನಿಯಸ್ಗಿಂತ ಒಂದು ಸ್ಟೆಪ್ ಮುಂದೆ ಇರೋರಿಗೆ ನಾವು ಹೆಟ್ರೋಜೀನಿಯಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಜೀನಿಯಸ್ಗಿಂತ ಡಿಫ್ರೆಂಟ್ ಆಗಿ ಥಿಂಕ್ ಮಾಡುವಂಥವ್ರು, ವೈವಿಧ್ಯಮಯವಾದಂತಹ ಒಂದು ಥಿಂಕಿಂಗ್ ಕೆಪಾಸಿಟಿಯನ್ನು ಹೊಂದಿರುವಂಥವ್ರಿಗೆ ನಾವು ಹೆಟ್ರೋಜೀನಿಯಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ನಿಮಗೆ ಈ ಒಂದು ಪ್ರಿಫಿಕ್ಸ್ ಗೊತ್ತಿರಲೇಬೇಕು, ಅಂದ್ರೆ ಮಾತ್ರ ನೀವು ಆ ವರ್ಡ್ಗೆ ಈ ಪ್ರಿಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಓವರ್ ಅಂದ್ರೆ ಏನು, ಅಬೋವ್ ಅಥವಾ ಬಿಯಾಂಡ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗ್ತದೆ. ಇಲ್ಲಿ ನೋಡ್ರಿ, ಫ್ಲೋ, ಚಾರ್ಜ್ ಅಂಡ್ ಎಂಜಾಯ್ ಅಂತ ಇದೆ, ಓಕೆನಾ. ಫ್ಲೋ ಅಂತಂದ್ರೆ ಏನಿಲ್ಲಿ, ಫ್ಲೋ ಅಂತಂದ್ರೆ ಏನ್ ಹೇಳಿದೀನಿ, ಓವರ್ ಅಂತ ಅಂದ್ರೆ ಏನ್ ಹೇಳಿದೀನಿ, ಮೇನ್ ಆಗಿ ಅಬೋ ಅಂತ ಹೇಳಿದೀನಿ, ಅಂದ್ರೆ ಹೆಚ್ಚು ಅಂತ. ಇಲ್ಲಿ ನೋಡಿ ಫ್ಲೋ ಅಂತಂದ್ರೆ ಏನು, ಹರಿ ಅಂತ, ಓಕೆನಾ. ಫ್ಲೋ ಅಂದ್ರೆ ಹರಿ. ಇಲ್ಲಿ ಓವರ್ ಫ್ಲೋ ಅಂತಂದ್ರೆ ಉಕ್ಕಿ ಹರಿಯುವುದಕ್ಕೆ ನಾವೇನಂತೀವಿ ಓವರ್ ಫ್ಲೋ ಅಂತ, ಅಂದ್ರೆ ಮೀನಿಂಗ್ ಏನಾಯ್ತು, ಚೇಂಜ್ ಆಗ್ತಾ ಹೋಯ್ತು. ನೆಕ್ಸ್ಟ್ ಓವರ್ ಚಾರ್ಜ್ ಅಂತಂದ್ರೆ ಅಧಿಕ ಶುಲ್ಕ ಅಂತ ಹೇಳ್ತೀವಿ. ಚಾರ್ಜ್ ಅಂದ್ರೆ ಇಲ್ಲಿ ಶುಲ್ಕ, ಅಧಿಕ ಅಂದ್ರೆ ಜಾಸ್ತಿ ಶುಲ್ಕ ಇರೋದಕ್ಕೆ ನಾವು ಓವರ್ ಚಾರ್ಜ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ತರ ಎಂಜಾಯ್, ಓವರ್ ಎಂಜಾಯ್ ಈ ತರ. ನೆಕ್ಸ್ಟ್ ಮೋನೋ ಅನ್ನುವಂಥದ್ದು ಕೂಡ ಪ್ರಿಫಿಕ್ಸ್ ಆಗಿರುತ್ತೆ. ಮೋನೋ ಅಂತಂದ್ರೆ ಅಲೋನ್ ಅಂತ, ಸಿಂಗಲ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅಲೋ, ಪೊಲೆ ಅಂಡ್ ಲಾಗ್ ಅಂಡ್ ಟೋನಿ ಅಂಡ್ ಸಿಲಬಲ್, ದೀಸ್ ಆರ್ ದ ರೂಟ್ ವರ್ಡ್ಸ್ ಫಾರ್ ಮೊನೋ ಅನ್ನುವಂಥ ಒಂದು ಪ್ರಿಫಿಕ್ಸ್ಗೆ. ಏನು, ಮೊನೋಪೊಲಿ ಅಂತ ಹೇಳಿ ಕರಿತೀವಿ. ಮೊನೋಪೊಲಿ ಅಂದ್ರೆ ಏಕಸೌಮ್ಯ ಅಂತ ಮೊನೋಪೊಲಿ ಅಂತಂದ್ರೆ. ನೆಕ್ಸ್ಟ್ ಮೊನೋಲಾಗ್ ಅಂತಂದ್ರೆ ತಮ್ಮಷ್ಟಕ್ಕೆ ತಾವೇ ಮಾತನಾಡುವುದು, ಎಲ್ಲ ಒಂದು ಸ್ಟೆಪ್ ಅಲ್ಲೂ ಕೂಡ ತಾವೇ ಮಾತನಾಡುವಂಥದ್ದು, ಬೇರೆಯವ್ರ ಮಾತುಗಳನ್ನು ಕೂಡ ತಾವೇ ಆಡುವಂಥದ್ದು, ಸ್ವಗತ ಅಂತ ಏನ್ ಕರಿತೀವಲ್ಲ, ದಟ್ ಈಸ್ ಕಾಲ್ಡ್ ಮೊನೋಲಾಗ್. ನೆಕ್ಸ್ಟ್ ಮೊನೋಟೊಮಿ, ನೆಕ್ಸ್ಟ್ ಸಿಲಬಲ್, ಮೊನೋಸಿಲಬಲ್, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಸಿಂಗಲ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಮೋನೋ ಅನ್ನುವಂಥ ಒಂದು ಪ್ರಿಫಿಕ್ಸ್ ನಿಮಗೆ ಮೀನಿಂಗ್ ಗೊತ್ತಿತ್ತು ಅಂತಂದ್ರೆ ನೀವು ಅದನ್ನ ಕರೆಕ್ಟಾಗಿ ಆ್ಯಡ್ ಮಾಡ್ತಾ ಹೋಗ್ತೀರಾ. ಇನ್ನು ನೆಕ್ಸ್ಟ್ ಇನ್ನ ಯಾವ ಇದಾವಪ್ಪ, ಏನು ಇನ್ನ ಯಾವ್ಯಾವ ಪ್ರಿಫಿಕ್ಸ್ ಇದಾವೆ ಅಂತಂದ್ರೆ, ಈ ಎಲ್ಲ ಪ್ರಿಫಿಕ್ಸ್ಗಳ ಮೇಲೆ ಆಲ್ಮೋಸ್ಟ್ ಕ್ವಶನ್ಗಳು ಆಲ್ರೆಡಿ ರೈಸ್ ಆಗ್ತಾ ಹೋಗಿದೆ. ಇಲ್ಲಿ ನೋಡಿ, ಮಿಸ್ ಅಂತಂದ್ರೆ ಏನು, ಎರರ್ ಅಂತ. ಮಿಸ್ ಅನ್ನುವಂಥದ್ದು ಏನ್ ತೋರಿಸುತ್ತೆ ಅಂತಂದ್ರೆ ಎರರ್ ಅನ್ನುವಂಥ ಮೀನಿಂಗ್ ಅನ್ನ ತೋರಿಸ್ತಾ ಹೋಗುತ್ತೆ. ಅಂದ್ರೆ ಲೀಡ್, ಕಂಡಕ್ಟ್, ಟ್ರಸ್ಟ್ ಅಂತಂದ್ರೆ ಲೀಡ್ ಅಂತಂದ್ರೆ ಏನು, ದಾರಿ ತಪ್ಪಿಸುತ್ತ, ಲೀಡ್ ಅಂದ್ರೆ ಏನು, ಮುನ್ನಡೆ. ಮಿಸ್ಲೀಡ್ ಅಂತಂದ್ರೆ ಏನು, ದಾರಿ ತಪ್ಪಿಸುವುದು ಅಂತ. ಲೀಡ್ ಅಂತಂದ್ರೇನು, ನಾವು ಮುನ್ನಡೆಯುವಂಥದ್ದು, ಲೀಡ್ ಮಾಡುವಂಥದ್ದು ಅಂತ ಏನ್ ಕರಿತೀವಿ. ಸೊ ಅದೇ ಮಿಸ್ಲೀಡ್ ಅಂತಂದ್ರೆ ದಾರಿ ತಪ್ಪಿಸುವಂಥದ್ದು. ಕಂಡಕ್ಟೆಡ್, ಮಿಸ್ಕಂಡಕ್ಟ್, ಆ ಥರ. ಟ್ರಸ್ಟ್, ಮಿಸ್ಟ್ರಸ್ಟ್, ಓಕೆನಾ. ನೆಕ್ಸ್ಟ್ ಇನ್ನೇನಪ್ಪ, ನಾನ್ ಅನ್ನುವಂಥದ್ದು. ನಾಟ್ ಅನ್ನುವಂಥ ಎಷ್ಟೊಂದು ಪ್ರಿಫಿಕ್ಸ್ಗಳು ಮೀನಿಂಗ್ ಕೊಡ್ತಾ ಇದ್ದೇವೆ, ಬಟ್ ಕೆಲವೊಂದು ರೂಟ್ ವರ್ಡ್ಸ್ಗಳಿಗೆ ಮಾತ್ರ ನಾವು ಆ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಪ್ರಿಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ನಾಟ್ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಯಾವುದು, ನಾನ್ ಅನ್ನುವಂಥ ಯಾವುದು ಪ್ರಿಫಿಕ್ಸ್. ಇಲ್ಲಿ ನೋಡಿ, ವೈಲೆನ್ಸ್, ಸೆನ್ಸ್, ಕೋಆಪರೇಷನ್, ಓಕೆನಾ. ವೈಲೆನ್ಸ್ ಅಂದ್ರೇನು, ಹಿಂಸೆ ಅಂತ. ನಾನ್ ವೈಲೆನ್ಸ್ ಅಂತಂದ್ರೇನು, ಅಹಿಂಸೆ, ಅಂದ್ರೆ ಹಿಂಸೆ ಮಾಡದೇ ಇರೋದಕ್ಕೆ ನಾವು ಹಿಂಸೆ ಅಂದ್ರೆ ವೈಲೆನ್ಸ್, ನಾನ್ ವೈಲೆನ್ಸ್ ಅಂತಂದ್ರೆ ಅಹಿಂಸೆ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆನ್ಸ್ ಅಂತಂದ್ರೆ ಒಂದು ಜ್ಞಾನಯುತವಾಗಿರುವಂತ ಇದು ಇರೋದ್ರಿಂದ ನಾವು ಸೆನ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಸೆನ್ಸ್ ಇಲ್ಲದೆ ಇದ್ದಾಗ ಅಸಂಬದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನ್ ಸೆನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕೋಆಪರೇಷನ್, ನಾನ್ ಕೋಆಪರೇಷನ್ ಅಂತಂದ್ರೆ ಸಹಕಾರ ಮತ್ತೆ ಅಸಹಕಾರ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಪ್ರಿಫಿಕ್ಸ್ ಪೋಸ್ಟ್ ಅಂತಂದ್ರೆ ಏನು, ನಿಮಗೆ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೆ. ಆಫ್ಟರ್ ಅಂತ. ಪೋಸ್ಟ್ ಅಂತಂದ್ರೆ ಏನು, ಆಫ್ಟರ್ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ವಾರ್, ಡೇಟೆಡ್, ಫೋನ್ ಅಂದ್ರೆ ವಾರ್ ಅಂತಂದ್ರೆ ಏನಿಲ್ಲಿ ಯುದ್ಧ ಅಂತ. ಪೋಸ್ಟ್ ವಾರ್ ಅಂತಂದ್ರೆ ಯುದ್ಧದ ನಂತರ ಅಂತ. ಪೋಸ್ಟ್ ವಾರ್, ಆಫ್ಟರ್ ದ
ವಾರ್ ಅಂತ ಮೀನಿಂಗ್ ಕೊಡುತ್ತೆ. ಪೋಸ್ಟ್ ಡೇಟೆಡ್ ಅಂಡ್ ಪೋಸ್ಟ್ಪೋನ್, ನಿಮ್ಮ ಎಕ್ಸಾಮ್ಸ್ಗಳು ಏನಾಗಿರ್ತವೆ ಮುಂದೂಡಲಾದಾಗ ನಾವು ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ ಅಲ್ವಾ. ಸೊ ಆ ಥರ ಇರುವಂಥ ವರ್ಡ್ ಇದು. ನೆಕ್ಸ್ಟ್ ಸೆಮಿ ಅನ್ನುವಂಥದ್ದು ಕೂಡ ಪ್ರಿಫಿಕ್ಸ್. ಸೆಮಿ ಅನ್ನುವಂಥ ಪ್ರಿಫಿಕ್ಸ್ ಏನು ಮೀನಿಂಗ್ ಕೊಡುತ್ತೆ, ಹಾಫ್ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಅಂದರೆ ಇಲ್ಲಿ ನೋಡಿ, ಇವನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ರೂಟ್ ವರ್ಡ್ ಸರ್ಕಲ್, ಕೋಲನ್ ಆ್ಯಂಡ್ ಫೈನಲ್. ಅಂದರೆ ಸರ್ಕಲ್ ಅಂತಂದ್ರೇನು, ಒಂದು ವೃತ್ತ ಅಂತ ಹೇಳಿ ನಾವು ಕರಿತೀವಲ್ಲ, ಸರ್ಕಲ್ ಅನ್ನುವುದು ಒಂದು ವೃತ್ತ. ಓಕೆನಾ. ಇಲ್ಲಿ ಸೆಮಿ ಸರ್ಕಲ್ ಅಂತಂದ್ರೆ ಅರ್ಧ ವೃತ್ತ ಅಂತ ಏನು ಕರಿತೀವಲ್ಲ ಅದಕ್ಕೆ ನಾವು ಸೆಮಿ ಸರ್ಕಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿ ಫೈನಲ್, ಸೆಮಿಫೈನಲ್ ಅಂತ ಹೇಳಿ ನಾವು ಇದು ಸ್ಪೋರ್ಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಕೋಲನ್ ಆ್ಯಂಡ್ ಸೆಮಿಕೋಲನ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಪ್ರಿಫಿಕ್ಸ್ಗೆ ಮೇನ್ ಆಗಿರುವಂತಹ ಎಕ್ಸಾಂಪಲ್ಸ್. ಓಕೆನಾ. ಐ ಹೋಪ್ ಇದರಲ್ಲಿ ಆಲ್ಮೋಸ್ಟ್ ನಾನು ಕವರ್ ಮಾಡಿದ್ದೀನಿ. ಎಕ್ಸಾಮ್ ಪರ್ಪಸ್ಫುಲಿ ಏನೇನು ಕೇಳ್ತಾರೆ ಅವನ್ನೆಲ್ಲ. ಇನ್ನೂ ಏನೋ ನಿಮಗೆ ಓದ್ತಾ ಏನಾದರೂ ಆ ಥರ ವರ್ಡ್ಸ್ಗಳು ಪ್ರಿಫಿಕ್ಸ್ಗಳು ಕಂಡಾಗ ನೀವು ಅದನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇವಾಗ ಪ್ರಿಫಿಕ್ಸ್ ನೋಡಿದ್ವಲ್ಲ, ಸೊ ಇವಾಗ ಸಫಿಕ್ಸನ್ನು ನೋಡ್ತಾ ಹೋಗೋಣ. ಸಫಿಕ್ಸ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಒಂದ್ಸಲ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ಲೈಕ್ ಪ್ರಿಫಿಕ್ಸ್ ಅಂದರೆ ಪ್ರಿಫಿಕ್ಸ್ ಥರನೇ ಇದು ಕೂಡ, ಆದರೆ ಸಫಿಕ್ಸ್ ಆರ್ ಆಲ್ಸೋ ವರ್ಡ್ ದ್ಯಾಟ್ ಆರ್ ಆ್ಯಡೆಡ್ ಟು ದ ರೂಟ್ ವರ್ಡ್. ಇವು ಕೂಡ ರೂಟ್ ವರ್ಡ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. added to the root word to from a new word, but suffix are added at the end of the root word. ಇವು ಕೂಡ ಏನಂದ್ರೆ ನಾವು ಎಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ, ಎಂಡ್ ಆಫ್ ದ ರೂಟ್ ವರ್ಡ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅಂದ್ರೆ ಒಂದು ರೂಟ್ ವರ್ಡಿನ ಎಂಡ್ ಅಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಕ್ಕೆ ನಾವು ಸಫಿಕ್ಸ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು, ಸಫಿಕ್ಸ್ ಡಸ್ ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಸಫಿಕ್ಸ್ ಅನ್ನ ಆ್ಯಡ್ ಮಾಡೋದ್ರಿಂದ ಆ ಒಂದು ವರ್ಡ್ನ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ವರ್ಡ್ನ ಮೀನಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತಾ ಹೋಗುತ್ತೆ, ಇನ್ನೊಂದು ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ವರ್ಡ್ ಇಟ್ ಆ್ಯಂಡ್ ಈಸ್ ಆ್ಯಡೆಡ್ ಟು ಬಟ್ ನಾಟ್ ಮೇಕ್ ಅ ವರ್ಡ್ ಪಾಸಿಟಿವ್ ಆರ್ ನೆಗೆಟಿವ್ ಆಸ್ ಪ್ರಿಫಿಕ್ಸ್ ಡು. ಏನಂದ್ರೆ ಪ್ರಿಫಿಕ್ಸ್ ಮಾಡುವ ತರ ಇದು ನೆಗೆಟಿವ್ ಅಥವಾ ಪಾಸಿಟಿವ್ ಮೀನಿಂಗ್ ಅನ್ನ ಒಂದು ಕೊಡೋದಿಲ್ಲ. ಯಾವಾಗ ನಾವು ಸಫಿಕ್ಸ್ ಅನ್ನ ಆ್ಯಡ್ ಮಾಡಿದಾಗ ಇದೇನ್ ಮಾಡುತ್ತೆ, ಇಟ್ಸ್ ಚೇಂಜ್ ದ ಮೀನಿಂಗ್ ಆಫ್ ದ ವರ್ಡ್. ಒಂದು ರೂಟ್ ವರ್ಡ್ಗೆ ಸಫಿಕ್ಸ್ ಆ್ಯಡ್ ಮಾಡಿದಾಗ ಆ ವರ್ಡಿನ ಮೀನಿಂಗ್ ಕಂಪ್ಲೀಟ್ ಆಗಿ ಬೇರೆದೇ ಆಗಿರುತ್ತೆ, ಚೇಂಜ್ ಆಗಿ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹ್ಯಾಪಿನೆಸ್, ಹ್ಯಾಪಿ ಅನ್ನೋದು ಏನಂತಂದ್ರೆ ಸಂತೋಷ, ಹ್ಯಾಪಿನೆಸ್ ಅಂತ ಹೇಳಿ ಈ ತರ ಸಂತೋಷದಾಯಕ ಈ ಒಂದು ಮೀನಿಂಗ್ ಅನ್ನ, ಅಂದ್ರೆ ಇಲ್ಲಿ ಒಂದು ಕಂಡೀಷನ್, ಕ್ವಾಲಿಟಿ ಅಥವಾ ಕಂಡೀಷನ್ಸ್ ಮತ್ತೆ ಕ್ವಾಲಿಟೀಸ್ ಬಗ್ಗೆ ಹೇಳುವಂಥದ್ದು, ಅಥವಾ ಅಡ್ಜೆಕ್ಟಿವ್ ಆಗಿ ಇದು ಬದಲಾಗುವಂಥದ್ದು, ನೌನ್ ಫಾರ್ಮ್ ಆಗಿ ಬದಲಾವಣೆಯನ್ನು ಹೊಂದುವಂಥದ್ದು ಈ ಒಂದು ಸಫಿಕ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ಟೀಚ್ ಅಂತಂದ್ರೇನು, ಬೋಧನೆ ಅಂತ ಹೇಳಿ ಕರಿತೀವಿ ನಾವು. ಅದೇ ಟೀಚರ್, ER ಎನ್ನುವಂತ ಒಂದು ಸಫಿಕ್ಸ್ ಅನ್ನ ಆ್ಯಡ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ನೌನ್ ಆಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲೇನಪ್ಪಾ ಅಂತಂದ್ರೆ ಫ್ರೆಂಡ್ ಅಂದ್ರೆ ಏನು, ಗೆಳೆಯ ಅಥವಾ ಗೆಳತಿ. ಫ್ರೆಂಡ್ಶಿಪ್ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ವರ್ಡ್ ಕೂಡ ಬದಲಾಗ್ತಾ ಹೋಗುತ್ತೆ. ಅಂದ್ರೆ ಫ್ರೆಂಡು ಅಂತ ಹೇಳಿ ನಾವು ಕರಿತಾ ಹೋಗುತ್ತೆ. ಫ್ರೆಂಡ್ಶಿಪ್ ಅಂದ್ರೆ ಗೆಳೆತನ ಅಂತ ಹೇಳಿ ಬದಲಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೀನಿಂಗ್ಲೆಸ್ ಈ ತರ ಇರುವಂತವಕ್ಕ ಅಂದ್ರೆ ಸಫಿಕ್ಸ್ ಅನ್ನ ಆ್ಯಡ್ ಮಾಡೋದ್ರಿಂದ ಪಾಸಿಟಿವ್ ಮತ್ತೆ ನೆಗೆಟಿವ್ ಆಗಿ ಪ್ರಿಫಿಕ್ಸ್ ತರ ಇದು ಆಗಲ್ಲ, ಅಂದ್ರೆ ವರ್ಡ್ ನ ಕಂಪ್ಲೀಟ್ ಮೀನಿಂಗ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು, ಸಫಿಕ್ಸ್ ಅನ್ನ ನಾವು ಆ್ಯಡ್ ಮಾಡೋದು ಯಾವಾಗ್ಲೂ ರೂಟ್ ವರ್ಡ್ನ ಎಂಡ್ ಆಫ್ ದ ರೂಟ್ ವರ್ಡ್ನ ಎಂಡ್ ಅಲ್ಲಿ ನಾವು ಅದನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೋಡಿ ನೆಕ್ಸ್ಟ್ ಏಬಲ್ ಅನ್ನುವಂಥದ್ದೇನು, ದಿಸ್ ಈಸ್ ದ ಸಫಿಕ್ಸ್ ಅಲ್ವಾ. ಏಬಲ್ ಅನ್ನುವಂಥದ್ದು ಕ್ಯಾನ್ ಬಿ ಡನ್ ಎನ್ನುವಂತ ಒಂದು ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಮಾಡಬಲ್ಲೆ, ಅಂದ್ರೆ ಕಾನ್ಫಿಡೆಂಟ್ ಫೀಲಿಂಗ್ ಅನ್ನ ಕೊಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ರೂಟ್ ವರ್ಡ್ ಯಾವುದು, ಡೂ, ಐಡೆಂಟಿಟಿ ಅಂಡ್ ಪ್ರಿಡಿಕ್ಟ್ ಅನ್ನುವಂಥದ್ದು. ಡೂ ಅಂತಂದ್ರೆ ಏನು, ಮಾಡು ಅಂತ, ಅಂದ್ರೆ ಮಾಡಬಲ್ಲೆ ಎನ್ನುವಂತ ಮೀನಿಂಗ್ ಕೊಡುತ್ತೆ. ಯಾವಾಗ ಡೂಯಬಲ್ ಅಂಡ್ ಐಡೆಂಟಿಫೈಯಬಲ್ ಅಂತಂದ್ರೆ ಗುರುತಿಸಬಹುದಾದ ಅಂತ. ನೆಕ್ಸ್ಟ್ ಪ್ರಿಡಿಕ್ಟೇಬಲ್ ಅಂತಂದ್ರೆ ಊಹಿಸಬಹುದಾದ ಎನ್ನುವಂತ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಬೇಸ್ಡ್ ಅಂದ್ರೆ ಪರ್ಫಾರ್ಮಿಂಗ್ ಅ ಮೇಜರ್ ಪಾರ್ಟ್ ಆಫ್, ಬೇಸ್ಡ್ ಒಂದು ಮೇಜರ್ ಪಾರ್ಟ್ ಯಾವ್ದಾದ್ರು ಬೇಸ್ಡ್ ಅಲ್ಲಿ ನಾವು ಮಾಡ್ತಾ ಇದೀವಿ ಅನ್ನೋ ಒಂಥರ. ಜೆನೆಟಿಕ್ ಅಂಡ್ ಕಂಪ್ಯೂಟರ್, ಜೆನೆಟಿಕ್ ಬೇಸ್ಡ್,
ಕಂಪ್ಯೂಟರ್ ಬೇಸ್ಡ್ ಅನ್ನುವಂಥ ವರ್ಡ್ಗಳಿಗೆ ಮುಂದೆ ನಾವು ಮಾತ್ರ ಯಾವುದು ಜೆನೆಟಿಕ್, ಕಂಪ್ಯೂಟರ್ ಇಂತಹ ವರ್ಡ್ಗಳ ಮುಂದೆ ನಾವು ಈ ಒಂದು ಬೇಸ್ಡ್ ಎನ್ನುವಂಥ ಸಫಿಕ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸಿ ವೈ ಅನ್ನುವಂಥದ್ದು ಏನು? ದಿಸ್ ಈಸ್ ದ ಸಫಿಕ್ಸ್. ಅಂದರೆ ಇದು ಏನು ಹೇಳುತ್ತೆ? ಸ್ಟೇಟ್ ಆಫ್ ಕ್ವಾಲಿಟಿ, ಒಂದು ಕ್ವಾಲಿಟಿಯನ್ನು ಹೇಳ್ತಾ ಹೋಗ್ತದೆ. ಯಾವುದು? ಸಿ ವೈ ಎನ್ನುವಂಥ ಒಂದು ಸಫಿಕ್ಸ್ ಇದು. ಓಕೆನಾ? ಸಿ ವೈ ಅನ್ನುವಂಥದ್ದು ಒಂದು ಸಫಿಕ್ಸ್. ಅದು ಇಲ್ಲಿ ನೋಡಿ, ರೂಟ್ ವರ್ಡ್ ಏನು? ಎಕ್ಯುರೇಟ್, ಅರ್ಜ್ ಅಂತ ಇದೆ. ಎಕ್ಯುರೇಟ್ ಅಂತಂದ್ರೇನು? ನಿಖರ. ಎಕ್ಯುರೇಸಿ ಅಂತಂದ್ರೇನು? ನಿಖರತೆ ಅನ್ನುವಂಥ ಮೀನಿಂಗನ್ನು ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಅರ್ಜ್ ಅಂತಂದ್ರೇನು? ಒಂದು ಒತ್ತಾಯ ಅಂತ ಹೇಳಿ ನಾವು ನೋಡ್ತಾ ಹೋಗುತ್ತೆ. ಅರ್ಜೆನ್ಸಿ ಅಂತಂದ್ರೆ ತುರ್ತಾಗಿರುವಂಥದ್ದು ಅನ್ನುವಂಥ ಒಂದು ಕ್ವಾಲಿಟಿಯನ್ನ ಹೇಳ್ತಾ ಹೋಗ್ತದೆ. ನೆಕ್ಸ್ಟ್ ಇ ಡಿ ಅಂತಂದ್ರೆ ಯಾವುದೇ ಒಂದು ವರ್ಬ್ಗೆ ನಾವು ಇ ಡಿ ಅಂತ ಹೇಳಿ ನಾವು ಏನಾದರೂ ಒಂದು ಸಫಿಕ್ಸ್ ಅನ್ನ ಆ್ಯಡ್ ಮಾಡಿದ್ರೆ ಆ ಒಂದು ವರ್ಡ್ ಏನಾಗ್ತಾ ಹೋಗುತ್ತೆ? ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಟರ್ನ್, ಕುಕ್, ಕ್ಲೀನ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಈಗ ನಾವು ಇದನ್ನ ಎಲ್ಲಿಗೆ ಚೇಂಜ್ ಮಾಡ್ತಿದೀವಿ? ಇ ಡಿ ಅನ್ನುವಂತಹ ಒಂದು ಸಫಿಕ್ಸ್ ಅನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಟರ್ನ್ಡ್, ನೆಕ್ಸ್ಟ್ ಕುಕ್ಡ್ ಅಂದ್ರೆ ಕ್ಲೀನ್, ಈ ತರ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕುಕ್ ಅಂತಂದ್ರೆ ಏನು? ಅಡುಗೆ ಅಂತ ಹೇಳಿದೆ. ಕುಕ್ಡ್ ಅಂತಂದ್ರೇನು? ಒಂದು ಬಾಯ್ಲ್ಡ್ ಆಗಿರುವಂಥದ್ದು ಆಲ್ರೆಡಿ. ನೆಕ್ಸ್ಟ್ ಕ್ಲೀನ್ ಅಂದ್ರೆ ಸ್ವಚ್ಛ, ಕ್ಲೀನ್ಡ್ ಅಂತಂದ್ರೆ ಸ್ವಚ್ಛಗೊಳಿಸಿರುವಂಥದ್ದು ಕ್ಕೆ ನಾವು ಕ್ಲೀನ್ಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಕ್ಲೀನ್ ಅಂದ್ರೆ ಜಸ್ಟ್ ಶುದ್ಧ ಅಂತ ಹೇಳ್ತೀವಿ ನಾವು. ಕ್ಲೀನ್ಡ್ ಅಂತಂದ್ರೆ ಸ್ವಚ್ಛಗೊಳಿಸಲಾಗಿರುವಂಥದ್ದಕ್ಕೆ ನಾವು ಕ್ಲೀನ್ಡ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇ ಆರ್ ಅಂತಂದ್ರೆ ಇದು ಕಂಪ್ಯಾರಿಟಿವ್ ಅನ್ನೋ ಇದನ್ನ ತೋರಿಸ್ತಾ ಹೋಗ್ತತಿ. ಇ ಆರ್ ಎನ್ನುವಂತಹದ್ದು ಒಂದು ಸಫಿಕ್ಸ್. ಇಲ್ಲಿ ನೋಡಿ, ಹೈ, ಲೈಟ್, ಸೂನ್ ಅಂಡ್ ಲೇಟ್ ಅಂತಂದ್ರೆ ಹೈಯರ್, ಲೈಟರ್, ಸೂನ್ ಅಂಡ್ ಲೇಟ್. ಅಂದ್ರೆ ಹೈ ಅಂತಂದ್ರೆ ಏನು? ಹಗುರ ಅನ್ನುವಂಥ, ಲೈಟ್ ಅಂತಂದ್ರೆ ಏನು? ಹಗುರವಾದ ಅಂತ ಒಂದು ಮೀನಿಂಗ್ ಅನ್ನ ಕೊಡ್ತಾ ಹೋಗ್ತತಿ. ಸೊ ಹಗುರವಾದ ಅಂತ ಮೀನಿಂಗ್ ಅನ್ನ ಕೊಡ್ತಾ ಇದೆ ಅಂತಂದ್ರೆ ಅದು ಹೈಯರ್ ಅಂತ ಅಂದಾಗ ಏನಾಗುತ್ತೆ? ಅದರ ಒಂದು ಮೀನಿಂಗ್ ಚೇಂಜ್ ಆಗ್ತಾ ಹೋಗುವಂಥದ್ದು, ಅಂದ್ರೆ ಕಂಪೇರ್ ಮಾಡ್ತಾ ಹೋಗುವಂಥದ್ದು. ನೆಕ್ಸ್ಟ್ ಹೆಚ್ಚು, ಇದೇನು? ಹೈ ಅಂತಂದ್ರೆ ಏನು? ಹೆಚ್ಚು ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತೆ? ಹೈಯರ್ ಅಂತಂದ್ರೆ ಹೆಚ್ಚಿನ, ಇದಕ್ಕಿಂತ ಹೆಚ್ಚಿನ, ಅದಕ್ಕಿಂತ ಹೆಚ್ಚಿನ ಅನ್ನುವಂಥ ಒಂದು ಕಂಪ್ಯಾರಿಸನ್ ಬೆಳೀತಾ ಹೋಗುತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಇ ಡಿ ಮತ್ತೆ ಇ ಆರ್, ಇ ಡಿ ಇವೆಲ್ಲ ಎಸ್ ವೈ ಇದ್ರ ಅಂಡರಲ್ಲಿ ಬರುವಂತಹ ನಾವು ಸಫಿಕ್ಸ್ ಮತ್ತೆ ರೂಟ್ ವರ್ಡ್ಗಳನ್ನ ನೋಡಿದ್ವಿ. ನೆಕ್ಸ್ಟ್ ಇನ್ನ ಯಾವ್ಯಾವ ಇದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇವನ್ನೆಲ್ಲ ಎಲ್ಲಾ ಎಕ್ಸಾಮ್ಸ್ಗಳಲ್ಲೂ ಕೇಳಿದ್ದಾರೆ. ಇನ್ ಮುಂದನೂ ಕೂಡ ಕೇಳ್ತಾನೆ ಇರ್ತಾರೆ. ಯಾಕಂದ್ರೆ ಸಫಿಕ್ಸ್ ಪ್ರಿಫಿಕ್ಸ್ ಮೇಲೆ ಕ್ವಶನ್ ಯಾವಾಗ್ಲೂ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಹುಡ್ ಅನ್ನುವಂಥದ್ದೇನು? ಸಫಿಕ್ಸ್. ಇದು ಸಫಿಕ್ಸ್ ಏನ್ ತಿಳಿಸುತ್ತೆ? ಸ್ಟೇಟ್ ಆರ್ ಗ್ರೂಪ್ ಆಫ್ ದ ಪೀಪಲ್ ಬಗ್ಗೆ ಮಾತನಾಡುವಂಥದ್ದು. ಸ್ಟೇಟ್ ಆರ್ ಗ್ರೂಪ್ ಆಫ್ ದ ಪೀಪಲ್ ಬಗ್ಗೆ ಮಾತನಾಡುವಂಥದ್ದು. ಗ್ರೂಪ್ ಆಫ್ ದ ಪೀಪಲ್ ಅಂತ ನೋಡ್ರಿ ನಿಮಗೆ ಗೊತ್ತಾಗುತ್ತೆ. ಚೈಲ್ಡ್, ಮೆನ್, ವುಮೆನ್, ನೈಟ್ ಅಂಡ್ ಸಿಸ್ಟರ್, ಈ ತರದ ವರ್ಡ್ಸ್ಗಳು. ಅಂದ್ರೆ ಇಲ್ಲಿ ನೋಡಿ, ಚೈಲ್ಡ್ ಅಂತಂದ್ರೆ ಏನು? ಮಗು ಅಂತ ಕರಿತೀವಿ. ಅದೇ ಇಲ್ಲಿ ಈ ವರ್ಡ್ ಹುಡ್ ಅನ್ನುವಂಥದ್ದು ಒಂದು ಇದನ್ನ ಜಾಯಿನ್ ಮಾಡ್ತೀವಿ. ಏನು? ಚೈಲ್ಡ್ಹುಡ್. ಓಕೆನಾ? ಚೈಲ್ಡ್ಹುಡ್ ಅಂತ ಹೇಳಿ ಜಾಯಿನ್ ಮಾಡ್ತಾ ಹೋಗ್ತೀವಿ. ಚೈಲ್ಡ್ಹುಡ್ ಅಂತಂದ್ರೆ ಏನು? ಬಾಲ್ಯ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ ಅಲ್ವಾ? ಸೊ ಇಲ್ಲಿ ಚೈಲ್ಡ್ ಅಂದ್ರೆ ಏನು? ಜಸ್ಟ್ ಮಗು. ಅದೇ ನೀವು ಹುಡ್ ಅನ್ನುವಂಥ ಒಂದು ಸಫಿಕ್ಸ್ ಆ್ಯಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಚೈಲ್ಡ್ಹುಡ್ ಆಗ್ತಾ ಹೋಗುತ್ತೆ. ನೈಟ್ಹುಡ್ ಅಂತಂದ್ರೆ ಇದು ಒಂದು ಪದವಿ ಅಂತ. ನೈಟ್ಹುಡ್ ಅಂತಂದ್ರೆ ಒಂದು ರ್ಯಾಂಕ್ ಅನ್ನ ಹೇಳುವಂಥದ್ದು, ಪದವಿ ಅಂತ. ನೆಕ್ಸ್ಟ್ ಮ್ಯಾನ್ಹುಡ್. ನೋಡ್ರಿ, ಮ್ಯಾನ್ ಅಂತಂದ್ರೆ ಏನು? ಪುರುಷನಿಗೆ ನಾವು ಮೆನ್ ಅಂತ ಹೇಳಿ ಕರಿತೀವಿ. ಸೊ ಅದ ಮ್ಯಾನ್ಹುಡ್ ಅಂತಂದ್ರೆ ಪುರುಷತ್ವ. ಈ ತರ ಏನಾಗ್ತಾ ಹೋಗ್ತತಿ? ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೆಂಟ್ ಅಂತಂದ್ರೆ ಇದು ಆಕ್ಷನ್ ಅನ್ನ ಹೇಳುವಂಥದ್ದು. ಪ್ರೋಸೆಸ್ ಆಫ್ ಸಮಥಿಂಗ್ ಪ್ರೋಸೆಸ್ ಅನ್ನ ಹೇಳುವಂಥದ್ದು. ಪನಿಷ್, ಜಡ್ಜ್, ಇಂಪ್ರೂವ್, ಅನೌನ್ಸ್ಮೆಂಟ್ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ದೀಸ್ ಆರ್ ದ ರೂಟ್ ವರ್ಡ್ಸ್ ಆಫ್ ಮೆಂಟ್ ಎನ್ನುವಂತ ಒಂದು ಸಫಿಕ್ಸಿಗೆ ರೂಟ್ ವರ್ಡ್ಗಳು. ಯಾವುದು? ಪನಿಷ್ ಅನ್ನುವಂಥದ್ದು, ಜಡ್ಜ್ ಅಂಡ್ ಇಂಪ್ರೂವ್, ಅನೌನ್ಸ್. ಇಲ್ಲಿ ನೋಡ್ರಿ, ಪನಿಷ್ಮೆಂಟ್, ಜಡ್ಜ್ಮೆಂಟ್, ಇಂಪ್ರೂವ್ಮೆಂಟ್. ಅಂದ್ರೆ ಇಂಪ್ರೂವ್ಮೆಂಟ್ ಇವೆಲ್ಲ ಏನಪ್ಪಾ ಅಂತಂದ್ರೆ, ಇಂಪ್ರೂವ್ ಅಂದ್ರೆ ಜಸ್ಟ್ ಸುಧಾರಿಸು ಅಂತ ನಾವು ಹೇಳ್ತೀವಿ. ಅದೇ ಇಂಪ್ರೂವ್ಮೆಂಟ್ ಅಂತ ಅಂದಾಗ ಸುಧಾರಣೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಆಲ್ರೆಡಿ ಏನಾಗುತ್ತೆ? ಪ್ರೊಸೆಸಿಂಗ್ ಸಮಥಿಂಗ್ ಆಗುತ್ತೆ. ಆಕ್ಷನ್ ವಿಲ್ ಬಿ ಡನ್. ಏನೋ ಒಂದು ಆಕ್ಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಶಿಪ್ ಅಂತಂದ್ರೆ ಏನು?
ಕಂಡೀಷನ್ ಹೇಳುವಂಥದ್ದು, ಸ್ಕಿಲ್ ಹೇಳುವಂಥದ್ದು, ಒಂದು ರ್ಯಾಂಕ್ ಅನ್ನ ಹೇಳುವಂಥದ್ದಕ್ಕೆ ನಾವು ಶಿಪ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆ ಒಂದು ಮೀನಿಂಗ್ ಅನ್ನ ಕೊಡುತ್ತೆ ಅದು. ನೋಡ್ರಿ, ಫ್ರೆಂಡ್, ಲಾರ್ಡ್, ಹಾರ್ಡ್, ಲೀಡರ್, ನೆಕ್ಸ್ಟ್ ಕ್ಯಾಪ್ಷನ್. ನೋಡ್ರಿ ಇಲ್ಲಿ ಹೆಂಗಿದೆ. ಫ್ರೆಂಡ್ ಅಂತಂದ್ರೆ ನಾವು ಇಲ್ಲಿ ಗೆಳೆಯ ಅಥವಾ ಗೆಳತಿ ಆಗ್ಲೇ ಹೇಳಿದೆ. ಲಾರ್ಡ್, ಹಾರ್ಡ್, ಲೀಡರ್ ಒಬ್ಬ ನಾಯಕ ಅಂತ ಹೇಳ್ತೀವಿ. ಕ್ಯಾಪ್ಟನ್ ಅಂದ್ರೂ ಕೂಡ ನಾಯಕ, ಲೀಡರ್ ಅಂದ್ರೂ ನಾಯಕ. ಓಕೆನಾ? ಸೊ ಇಲ್ಲಿ ನೋಡಿ, ಲೀಡ್ ಫ್ರೆಂಡ್ಗೆ ನಾವೇನ್ ಜಾಯಿನ್ ಮಾಡಿದ್ವಿ? ಶಿಪ್. ಫ್ರೆಂಡ್ಶಿಪ್ ಅಂದ್ರೆ ಇಲ್ಲಿ ನೌನ್ ಫಾರ್ಮ್ ಬದಲಾಗ್ತಾ ಹೋಗುತ್ತೆ. ಓಕೆನಾ? ಫಸ್ಟ್ ಗೆಳೆಯ, ಆಮೇಲೆ ಅದೇನಾಗ್ತಾ ಹೋಗುತ್ತೆ? ಗೆಳೆತನ ಆಗ್ತಾ ಹೋಗುತ್ತೆ. ಲೀಡರ್, ಲೀಡರ್ಶಿಪ್ ಅಂದ್ರೆ ನಾಯಕ, ನಾಯಕತ್ವ ಅಂತ ಈ ತರ ಒಂದು ಕಂಡೀಷನ್, ಒಂದು ಸ್ಕಿಲ್ ಏನಾಗುತ್ತೆ? ಅದೇನು ಕ್ಯಾಪ್ಟನ್, ಕ್ಯಾಪ್ಟನ್ಶಿಪ್, ಈ ತರ ಒಂದು ರ್ಯಾಂಕ್ಸ್ಗಳು ಬದಲಾಗ್ತಾ ಹೋಗುವಂಥದ್ದು ಯಾವ್ದ್ರಲ್ಲಿ ಅಂತಂದ್ರೆ ಶಿಪ್ ಎನ್ನುವಂತ ಒಂದು ಸಫಿಕ್ಸ್ ಅನ್ನ ಆಡ್ ಮಾಡ್ತಾ ಹೋಗುವಾಗ. ಸೊ ಈ ತರ ಅದರದ್ದೇ ಆದಂತ ಒಂದು ರೂಟ್ ವರ್ಡ್ಗಳು ನಿಮ್ಗೆ ಗೊತ್ತಿರ್ಬೇಕು. ಆ ರೂಟ್ಗಳು, ಯಾವ ರೂಟ್ ವರ್ಡ್ಗೆ ನಾವು ಯಾವ ಸಫಿಕ್ಸ್ ಆಡ್ ಮಾಡ್ತೀವಿ ಅನ್ನೋದು ಥ್ರೂ ದ ಲರ್ನಿಂಗ್ ಅದು ಬರ್ತಾ ಹೋಗುತ್ತೆ. ಡೇ ಬೈ ಡೇ ಓದ್ತಾನೆ ಇರಬೇಕು. ನೆಕ್ಸ್ಟ್ ನೆಸ್. ಏನಪ್ಪ ನೆಸ್ ಅನ್ನುವಂಥ ವರ್ಡ್? ನೆಸ್ ಅನ್ನುವಂಥದ್ದು ಕಂಡೀಷನ್ ಮತ್ತೆ ಕ್ವಾಲಿಟಿಯನ್ನ ಹೇಳುವಂಥದ್ದು. ನೆಸ್ ಅನ್ನುವಂಥದ್ದು ಏನು? ಕಂಡೀಷನ್ ಹೇಳುತ್ತೆ, ನೆಕ್ಸ್ಟ್ ಕ್ವಾಲಿಟಿಯನ್ನ ಹೇಳ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ, ಬೋಲ್ಡ್, ಡಾರ್ಕ್, ಕೈಂಡ್, ಗೋಲ್ಡ್, ಗ್ರೇಟ್, ಸ್ವೀಟ್, ಹ್ಯಾಪಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ನೆಸ್ ಎನ್ನುವಂತಹ ಒಂದು ಸಫಿಕ್ಸಿಗೆ ಆ್ಯಡ್ ಆಗುವಂತ ರೂಟ್ ವರ್ಡ್ಸ್ಗಳು. ಓಕೆನಾ? ಇಲ್ಲಿ ನೋಡಿ, ಬೋಲ್ಡ್ನೆಸ್, ಡಾರ್ಕ್ನೆಸ್, ಗುಡ್ನೆಸ್ ಅಂಡ್ ಗ್ರೇಟ್ನೆಸ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದು ಬದಲಾವಣೆ, ಒಂದು ಒಳ್ಳೆಯ ಅಂತ ಕರಿತೀವಿ ನಾವು. ಗುಡ್ ಅಂತಂದ್ರೆ ಏನು? ಒಳ್ಳೆಯ ಅಂತ ಕರಿತೀವಿ. ಅದೇ ಏನಾಗ್ತದೆ? ಗುಡ್ನೆಸ್ ಅಂತ ಹೇಳಿ ಬದಲಾಗ್ತಾ ಹೋಗ್ತದೆ. ಹಾಗೆ ನೆಕ್ಸ್ಟ್ ಇನ್ನ ಯಾವ್ದಪ್ಪ ಅಂತಂದ್ರೆ ING. ING ಅನ್ನೋದು ಏನು? ದಿಸ್ ಈಸ್ ಆಲ್ಸೋ ಅ ಗ್ರೂಪ್ ಆಫ್ ಲೆಟರ್ ಅಂತ ನಾ ಫಸ್ಟ್ ಹೇಳಿದ್ದೀನಿ ಸಫಿಕ್ಸ್. ಇಲ್ಲಿ ನೋಡು, ING ಅಂತಂದ್ರೆ ಏನು? ಇಟ್ ಈಸ್ ಎ ಕಂಟಿನ್ಯೂಸ್, ಒಂದು ಕಂಟಿನ್ಯೂಸ್ ಫಾರ್ಮೇಶನ್ ಅನ್ನ ತೋರಿಸುವಂತದ್ದಕ್ಕೆ ನಾವು ING ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ರೀಡ್, ಸ್ಪೀಕ್, ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ಈ ಒಂದು ಸಫಿಕ್ಸಿಗೆ ನಾವು ನೋಡ್ತಾ ಹೋಗ್ತೀವಿ. ನಾನು ನಿಮಗೆ ಒಂದೆರಡು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದೀನಿ, ಸುಮಾರು ಎಕ್ಸಾಂಪಲ್ಸ್ ಇರ್ತವೆ ಕಂಟಿನ್ಯೂಷನ್ಗೆ. ಕಂಟಿನ್ಯೂ ಫಾರ್ಮ್ ಅಲ್ಲಿ ಇರೋ ಎಲ್ಲದಕ್ಕೂ ನಾವು ಈ ಒಂದು ಸಫಿಕ್ಸ್ ಅನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ರೀಡ್ ಅಂದ್ರೇನು? ಜಸ್ಟ್ ಓದು. ಸ್ಪೀಕ್ ಅಂದ್ರೇನು? ಜಸ್ಟ್ ಮಾತನಾಡೋದು. ಓಕೆ, ರೀಡ್ ಅಂದ್ರೆ ಇಲ್ಲಿ ರೀಡಿಂಗ್, ING ಅನ್ನು ಸೇರಿದಾಗ ಓದ್ತಾ ಇರೋದು, ಕಂಟಿನ್ಯೂಷನ್ ಪ್ರೋಸೆಸ್. ಸ್ಪೀಕಿಂಗ್, ಮಾತನಾಡ್ತಾನೇ ಇರೋದು. ಓಕೆ, ದಟ್ ಈಸ್ ಸ್ಪೀಕಿಂಗ್. ಇದು ಏನಂತ ಅಂತಾನೆ, ಇದು ಒಂದು ಕಂಟಿನ್ಯೂಷನ್ ಅನ್ನ ಹೇಳುವಂಥದ್ದು. ನೆಕ್ಸ್ಟ್ ಡ್ಯಾಮ್ ಅಂತಂದ್ರೆ ರ್ಯಾಂಕ್ ಅಥವಾ ಕಂಡೀಷನ್ ಅನ್ನ ಹೇಳುವಂಥದ್ದು. ಡ್ಯಾಮ್ ಅನ್ನೋದು ಒಂದು ರ್ಯಾಂಕ್ ಅಥವಾ ಕಂಡೀಷನ್ ಅನ್ನ ಹೇಳುವಂಥದ್ದು. ಇಲ್ಲಿ ನೋಡ್ರಿ, ಫ್ರೀ ಅಂತಂದ್ರೆ ಏನು? ಉಚಿತ ಅಂತ ಹೇಳ್ತೀವಿ. ಅದಕ್ಕೆ DOM, ಡ್ಯಾಮ್ ಅನ್ನು ಜಾಯಿನ್ ಮಾಡಿದ್ರೆ ಅದು ಒಂದು ವರ್ಡ್ ನ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಫ್ರೀಡಮ್, ವೈಸ್, ವಿಸ್ಡಮ್, ಕಿಂಗ್, ಕಿಂಗ್ಡಮ್, ಈ ತರ ಏನಾಗುತ್ತೆ? ಫ್ರೀಡಮ್, ವಿಸ್ಡಮ್, ಕಿಂಗ್ಡಮ್ ಅನ್ನುವಂಥ ವರ್ಡ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮೊನೆ. ಮೊನೆ ಅಂತಂದ್ರೇನು? ಇಟ್ ಈಸ್ ಎ ಸ್ಟೇಟ್ ಆರ್ ಕ್ವಾಲಿಟಿಯನ್ನ ಹೇಳುವಂಥದ್ದು. ಸ್ಟೇಟ್ ಆರ್ ಕ್ವಾಲಿಟಿಯನ್ನ ಹೇಳುವಂಥದ್ದು ಯಾವುದಪ್ಪ ಅಂತಂದ್ರೆ ಮೊನೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಸೆರೆ, ಟೆಸ್ಟಿ ಅಂಡ್ ಮ್ಯಾಟ್ರಿ, ಇವೆಲ್ಲವೂ ಏನು ವರ್ಡ್ಸ್ ಇದಾವಲ್ಲ, ಅವೆಲ್ಲ ವರ್ಡ್ಗಳ ನಾವೇನು ಆಫ್ಟರ್ ದ ವರ್ಡ್ ನಾವೇನ್ ಜಾಯಿನ್ ಮಾಡ್ತಾ ಹೋಗ್ತೀವಿ? ಸಫಿಕ್ಸ್ ಅನ್ನ ಮಾಡ್ತೀವಿ. ಇಲ್ಲಿ ನೋಡಿ, ಸೆರೆಮೊನೆ, ಸಮಾರಂಭ ಅಂತ ಏನ್ ಕರಿತೀವಲ್ಲ, ಸೆರೆಮೊನೆ, ಟೆಸ್ಟಿಮೊನಿ ಅಂಡ್ ಮ್ಯಾಟರ್ಮೊನಿ, ಈ ತರ ವರ್ಡ್ಗಳು ಏನಿದಾವಲ್ಲ, ಇವೆಲ್ಲವೂ ಏನಪ್ಪ ಅಂದ್ರೆ ಸಫಿಕ್ಸ್ ಆ್ಯಡ್ ಮಾಡಿ ಮೇಲೆ ಅದರದೇ ಆದಂತ ಒಂದು ಸಪ್ರೇಟ್ ಮೀನಿಂಗ್ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನ ಯಾವ ಅಂತಂದ್ರೆ, ಇವೆಲ್ಲವೂ ಆಲ್ಮೋಸ್ಟ್ ನಾನು ಎಕ್ಸಾಮ್ ಓರಿಯೆಂಟ್ ಆಗಿರುವಂತವನ್ನ ಮೇನ್ ಆಗಿ ತಗೊಂಡಿರೋದು. ಇಲ್ಲಿ ಫುಲ್ ಅಂತಂದ್ರೆ ಏನು ಮೀನಿಂಗು? ಫುಲ್ ಆಫ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ, ಫುಲ್ ಆಫ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಪ್ಲೇ, ಫೇರ್, ಹೋಪ್, ಜಾಯ್, ಫ್ರೂಟ್. ಅವಾಗ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ? ಫಿಯರ್ ಅಂತಂದ್ರೆ ಏನು? ಜಸ್ಟ್ ಭಯ ಅಂತ ಹೇಳುತ್ತೆ. ಭಯಭೀತ ಆಗೋದು. ಫಿಯರ್ಫುಲ್ ಅಂತಂದ್ರೆ ಏನು? ಭಯಭೀತ ಆಗೋದಕ್ಕೆ ನಾವು ಏನಂತ ಕರಿತೀವಿ? ಫಿಯರ್ಫುಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹ್ಯಾಪಿ, ಹೋಪ್ಫುಲ್, ಜಾಯ್ಫುಲ್, ಈ ತರ. ಹೋಪ್ ಅಂದ್ರೆ ಏನು? ಭರವಸೆ, ಆ ತರ. ಹೋಪ್ಫುಲ್ ಅಂತಂದ್ರೆ ಆಶಾದಾಯಕವಾಗಿರುವಂಥದ್ದು, ಮತ್ತೆ ಜಾಯ್ಫುಲ್ ಅಂತಂದ್ರೆ ಸಂತೋಷದಾಯಕವಾಗಿರುವಂಥದ್ದು, ಈ ತರ. ನೆಕ್ಸ್ಟ್ ಇನ್ನು ಯಾವ್ದಪ್ಪ ಅಂತಂದ್ರೆ ಸಿಯರ್ ವರ್ಡ್. ವರ್ಡ್ ಅಂತದ್ದು. ವರ್ಡ್ ಅಂದ್ರೆ ದ ಡೈರೆಕ್ಷನ್ ಆಫ್ ದ
ಡೈರೆಕ್ಷನ್ ಆರ್ ಟುವರ್ಡ್ಸ್ ಅಂತ ಮೀನಿಂಗ್ ಅನ್ನ ಕೊಡುತ್ತೆ. ಡೈರೆಕ್ಷನ್ ಆರ್ ಟುವರ್ಡ್ಸ್, ಒಂದು ಡೈರೆಕ್ಷನ್ ಅನ್ನ ಹೇಳುವಂತದಕ್ಕೆ ನಾವು ಈ ಒಂದು ಸಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಹೋಮ್, ಫಾರ್ವರ್ಡ್ ಅಂತಂದ್ರೇನು, ಮುಂದೆ ಹೋಗೋದು ಅಂತ. ಫಾರ್ವರ್ಡ್ ಅಂದ್ರೆ ಬ್ಯಾಕ್ವರ್ಡ್, ಹಿಂದೆ ಬರುವಂತದ್ದು. ಈ ತರ ಅಂದ್ರೆ ಡೈರೆಕ್ಷನ್ ಅನ್ನ ಹೇಳುವಂತದ್ದು. ಫಾರ್ವರ್ಡ್, ಬ್ಯಾಕ್ವರ್ಡ್. ಇಲ್ಲಿ ನೋಡ್ರಿ, ಫಾರ್ ಅಂತಂದ್ರೆ ಗಾಗಿ, ನಿಮಗಾಗಿ, ಅವರಿಗಾಗಿ ಅಂತ ಹೇಳಿ ನಾವು ಹೇಳ್ತೀವಿ, ಜಸ್ಟ್ ಫಾರ್. ಅದಕ್ಕೆ ಈ ವರ್ಡ್ ಅನ್ನು ಸೇರಿಸಿದ್ರೆ ಈ ಒಂದು ವರ್ಡ್ ನ ಮೀನಿಂಗ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ವರ್ಡ್ ಅಂಡ್ ಬ್ಯಾಕ್ ಅಂತಂದ್ರೆ ಏನು, ಹಿಂದೆ ಅಷ್ಟೇ ಯೂಸ್ ಮಾಡ್ಬೋದು. ಅದೇ ಈ ಒಂದು ಸಫಿಕ್ಸ್ ಆಡ್ ಮಾಡಿದ್ರೆ ಬ್ಯಾಕ್ವರ್ಡ್, ಹಿಂದೆ ಅನ್ನುವಂಥದ್ದು, ಹಿಂದಕ್ಕೆ, ಮುಂದಕ್ಕೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನ ಏನಿದೆಪ್ಪ ಅಂತಂದ್ರೆ ವೈಸ್. ವೈಸ್ ಅಂತಂದ್ರೆ ಇಟ್ ಈಸ್ ಎ ಡೈರೆಕ್ಷನ್ ಆರ್ ಪೊಸಿಷನ್. ಒಂದು ಡೈರೆಕ್ಷನ್ ಅನ್ನ ತೋರಿಸುವಂಥದ್ದು, ಒಂದು ಪೊಸಿಷನ್ ಅನ್ನ ತೋರಿಸುವಂಥದ್ದು. ಲೈಕ್, ಅದರ್ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಲೈಕ್ ಅಂತಂದ್ರೆ ಇಲ್ಲಿ ಇಷ್ಟ, ಲೈಕ್ ಅಂದ್ರೆ ಏನು, ಇಷ್ಟ ಅಂತ ಕೊಡುತ್ತೆ. ಅದೇ ನೀನು ಅದರ್ ವಾಯ್ಸ್ ಅಂತ ಯೂಸ್ ಮಾಡಿದ್ರೆ ಅಂತೆಯೇ ಅನ್ನುವಂಥ ಮೀನಿಂಗ್ ಅನ್ನ ಕೊಡುತ್ತೆ. ಅಂದ್ರೆ ಕಂಪ್ಲೀಟ್ ಒಂದು ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದರ್ ವಾಯ್ಸ್, ಇತರೆ ಅಥವಾ ಅದರ್ ವಾಯ್ಸ್, ಬೇರೆ ಅನ್ನುವಂತಹ ಮೀನಿಂಗ್ ಅನ್ನ ಒಂದು ವೆಕ್ಯಾಬ್ಲರಿ ನಿಮಗೆ ರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೆಸ್ ಅಂತಂದ್ರೆ ನಿಮಗೆ ವರ್ಡ್ ಓದಿದ್ರೆ ಗೊತ್ತಾಗುತ್ತೆ. ವಿತೌಟ್ ಅಂದ್ರೆ ವಿತೌಟ್, ಲೆಸ್ ಅಂತಂದ್ರೆ ವಿತೌಟ್, ಅದು ಇಲ್ದನೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಅಥವಾ ಲ್ಯಾಕಿಂಗ್ ಆರ್ ವಿತೌಟ್ ಆರ್ ಲ್ಯಾಕಿಂಗ್ ಅನ್ನುವಂಥದ್ದು. ಇಲ್ಲಿ ನೋಡಿ ವರ್ಡ್ಸ್ ಇದೆ: ಸೆನ್ಸ್, ಮೀನಿಂಗ್, ಲಾ, ಹೋಪ್, ಸ್ಪೀಚ್. ಓಕೆನಾ. ಸೆನ್ಸ್ ಮೀನಿಂಗ್ ಅರ್ಥ, ಅಥವಾ ಈಗೇನ್ ಹೇಳ್ತೀವಲ್ಲ ಹೋಪ್, ಸ್ಪೀಚ್ ಮಾತುಗಾರಿಕೆ, ಇದೇನಿದೆ ಅಲ್ಲ ಸ್ಪೀಚ್, ಈ ತರ ಅರ್ಥ. ಮೀನಿಂಗ್ ಅಂದ್ರೇನು, ಅರ್ಥ ಅಂತ ಹೇಳ್ತೇವೆ. ಅದೇ ನಾವು ಲೆಸ್ ಅನ್ನುವಂಥ ವರ್ಡ್ ಅನ್ನು ಸೇರಿಸಿದ್ರೆ ಅದೇನಾಗುತ್ತೆ, ಮೀನಿಂಗ್ ಲೆಸ್ ಆಗ್ತಾ ಹೋಗುತ್ತೆ. ಓಕೆನಾ. ಆ ತರ ಅಂದ್ರೆ ಕಂಪ್ಲೀಟ್ ಒಂದು ವರ್ಡ್ ನ ಮೀನಿಂಗ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಯಾವ ಒಂದು ವರ್ಡ್ ನ ಮೀನಿಂಗ್ ಅನ್ನುವಂಥ ಒಂದು ವರ್ಡ್ ನ ಮೀನಿಂಗ್ ಚೇಂಜ್ ಆಗ್ತಾ ಹೋಯ್ತು. ಲೆಸ್. ನೆಕ್ಸ್ಟ್ ಹೋಪ್. ಯಾರದ ಮೇಲೆ ಒಂದು ಆಶಾದಾಯಕ ಒಂದು ನಂಬಿಕೆಯನ್ನು ಇರ್ತದೆ, ಹೋಪ್ ಇರುತ್ತೆ, ಅದೇನಾಗ್ತಾ ಹೋಗುತ್ತೆ, ಲೆಸ್ ಆಗ್ತಾ ಹೋಗುತ್ತೆ, ಹೋಪ್ಲೆಸ್. ಅಂಡ್ ಸ್ಪೀಚ್ಲೆಸ್. ಈ ತರ ವರ್ಡ್ಸ್ಗಳು ನಾವು ಲೆಸ್ ಎನ್ನುವಂತಹ ಒಂದು ಇದ್ರ ಮೇಲೆ ಒಂದು ಸಫಿಕ್ಸ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಲೆಂಟ್ ಅಂತಂದ್ರೆ ಫುಲ್ ಆಫ್ ಆರ್ ಹ್ಯಾವಿಂಗ್ ಇನ್ ಕ್ವಾಲಿಟಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಲೆಂಟ್ ಅಂತಂದ್ರೇನು, ಫುಲ್ ಆಫ್ ಆರ್ ಹ್ಯಾವಿಂಗ್ ಕ್ವಾಲಿಟಿ ಅನ್ನುವಂಥದ್ದನ್ನ ಕೊಡ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಒಂದ್ ನಿಮಿಷ. VIOL, ಓಲ್ ಅನ್ನುವಂಥದ್ದು, ಅಂಡ್ ಎಕ್ಸೆಲ್ ಅಂಡ್ ಇಂಟರ್ ಅನ್ನುವಂಥದ್ದು ಏನಂದ್ರೆ ಇವೆಲ್ಲವೂ ಏನು, ರೂಟ್ ವರ್ಡ್ಸ್. ಅಂದ್ರೆ ವೈಲ್ ಅಂತಂದ್ರೇನು, ವೈಲ್ ಅನ್ನುತ್ತೆ, ವೈಲೆಂಟ್. ಎಕ್ಸಲೆಂಟ್. ಎಕ್ಸೆಲ್ ಅಂತಂದ್ರೆ ಮೀನಿಂಗ್ ಬೇರೆ ಇದೆ. ಎಕ್ಸಲೆಂಟ್ ಅಂತಂದ್ರೆ ಅತ್ಯುತ್ತಮವಾದಂಥದಕ್ಕೆ ನಾವು ಎಕ್ಸಲೆಂಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಇಂಟರ್ ಅಂತ ಇದೆ. ಇಂಟರ್ ಅಂತಂದ್ರೆ ಏನು, ಮಧ್ಯ ಅನ್ನುವಂಥದ್ದು. ಇಂಟರ್ಲೆಂಟ್, ಮಧ್ಯಂತರ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ ವರ್ಡ್ಸ್ ಗಳ ಮೀನಿಂಗ್ ಏನಾಗ್ತಾ ಹೋಗ್ತವೆ, ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗ್ತವೆ ಅಲ್ವಾ. ಸೊ ಹಾಗಾಗಿ ಸಫಿಕ್ಸ್ ಅಂಡ್ ಪ್ರಿಫಿಕ್ಸ್ ಮೇಲೆ ಸುಮಾರು ಕ್ವಶನ್ಸ್ಗಳು ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ನಾ ಹೇಳಿದ್ನಲ್ಲ, ಎರಡೆರಡು ಕ್ವಶನ್ ಅಂತರೂ ಕೇಳಿದ್ದಾರೆ. ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ದಿಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಕೀಪ್ ವಾಚಿಂಗ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ಒಂದು ಟಾಪಿಕ್ ಅನ್ನ ಚೂಸ್ ಮಾಡೋಣ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಪ್ಲಸ್ ನಾನು ಕೂಡ ನಿಮಗೆ ಹೇಳ್ದಂಗೆ CGL ಮತ್ತೆ C ಗ್ರೂಪ್ ಕ್ವಶನ್ ಪೇಪರ್ ಆಗಿರ್ಬೋದು, CGL ಕ್ವಶನ್ ಪೇಪರ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅಂಡ್ ಡೂ ಸಬ್ಸ್ಕ್ರೈಬ್.